ಹೋಗ್ಬೇಕು ಅನಿಸ್ಲಿಲ್ಲ, ಬೇಡ ಅಂತ ಹೇಳ್ತು ಮನಸ್ಸು ಅಂತಾರೆ. ಅಂದರೆ ಹೋಗಬೇಕು ಅಂತ ರೆಡಿ ಆದರೂ ಕೂಡ ಮನಸ್ಸು ಅದು ಹಿಂದಕ್ಕೆ ಜಗ್ತಾ ಇರ್ತದೆ. ಆ ರೀತಿಯಲ್ಲಿ ನಾವು ಉದಾಹರಣೆಗೆ ಈ ರೀತಿ ಒಂದು ಉದಾಹರಣೆ ಹೇಳಿದೆ ನಾನು. ಮನಸ್ಸು ಯಾವತ್ತೂ ಕೂಡ ಅದು ತಾನು ಹೇಳಿದಂತೆಯೇ ನಡ್ಕೊಳ್ಬೇಕು, ಆ ರೀತಿಯಲ್ಲಿ ಕಂಟ್ರೋಲ್ದಾಗ ಇಟ್ಕೊಂಡಿರ್ತದೆ. ಅದಕ್ಕಾಗಿ ನಮ್ಮ ಕಣ್ಣಿಗೆ ಮನಸ್ಸು ಕಾಣದೇ ಇದ್ದರೂ ಕೂಡ ಪ್ರತಿಯೊಬ್ಬರಲ್ಲೂ ಕೂಡ ಮನಸ್ಸು ಅನ್ನುವಂಥ ಒಂದು ಘಟಕ ಇದೆ. ಆ ಮನಸ್ಸೇ ಎಲ್ಲ ಇಂದ್ರಿಯಗಳಿಗೂ ಕೂಡ ಮಾರ್ಗದರ್ಶನ ಮಾಡಿ ಅವಕ್ಕೆ ಡೈರೆಕ್ಷನ್ ಕೊಟ್ಟು ಕೆಲಸಗಳನ್ನು ಮಾಡಿಸ್ತದೆ. ಯಾಕೋ ಮನಸ್ಸು ಮಿರ್ಚಿ ಬಜ್ಜಿ ತಿನ್ಬೇಕು ಅನ್ನಿಸ್ತಾ ಇದೆ, ಯಾಕೋ ಚುರುಬರಿ ತಿನ್ಬೇಕು ಅನ್ನಿಸ್ತಾ ಇದೆ, ಏನು ಮಂಡಕ್ಕಿ ಅಂತಾರಲ್ಲ ಮಂಡಕ್ಕಿ ತಿನ್ಬೇಕು ಅನ್ನಿಸ್ತಾ ಇದೆ, ಮನಸ್ಸಿಗೆ ತಿನ್ಬೇಕು ಅನ್ನಿಸ್ತಾ ಇದೆ, ಮನಸ್ಸಿಗೆ ಎಲ್ಲೋ ಪಿಕ್ನಿಕ್ ಹೋಗ್ಬೇಕು ಅನ್ನಿಸ್ತಾ ಇದೆ, ಮನಸ್ಸು ಯಾಕೋ ಇವತ್ತು ಮನಸ್ಸು ಬರ್ತಾ ಇಲ್ಲ ಅಂತ ಹೇಳ್ತಾರೆ, ಬೋರ್ ಆಗಿದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದರೆ ಈ ಎಲ್ಲ ನಮ್ಮನ್ನೆಲ್ಲ ಆಟ ಆಡಿಸ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಮನಸ್ಸು. ಇದು ಯಾವುದೇ ಜಾತಿ ಮತ ಪಂಥ ವರ್ಗ ವರ್ಣ ಯಾವ ಭೇದ ಇಲ್ಲದೆ ಎಲ್ಲರಲ್ಲೂ ಮನಸ್ಸಿದೆ, ಹೌದಲ್ರಿ? ಬ್ರಾಹ್ಮಣರಿಗೂ ಮನಸ್ಸಿದೆ, ಲಿಂಗಾಯತರಿಗೂ ಮನಸ್ಸಿದೆ, ಮೇಲ್ವರ್ಗದವ್ರಿಗಿದೆ, ಕೆಳವರ್ಗದವ್ರಿಗಿದೆ, ಹೆಣ್ಣು ಮಕ್ಕಳಿಗಿದೆ, ಗಂಡು ಮಕ್ಕಳಿಗಿದೆ. ಈ ಮೂರು ಘಟಕಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇದೆ, ದೇಹ ಮನಸ್ಸು, ಹೌದಾ? ಆತ್ಮ ಅನ್ನೋದೊಂದು ಪ್ರತಿಯೊಬ್ಬನಿಗೂ ಕೂಡ ಇದೆ. ಭಾಳಷ್ಟು ಜನ ದೇಹದ ಒಂದು ಪೋಷಣೆಗೋಸ್ಕರ ವಿಧವಾದ ನಾನು ಗಟ್ಟಿಯಾಗಿರಬೇಕು, ಪೈಲ್ವಾನ್ ಆಗಬೇಕು ಅಂಥೇಳಿ ಯೋಗಾಸನ ಪ್ರಾಣಾಯಾಮ ಎಲ್ಲನೂ ಕೂಡ ಮಾಡ್ತಾರೆ. ಆಮೇಲೆ ಪೌಷ್ಟಿಕವಾದಂಥ ಆಹಾರಗಳನ್ನು ತಿಂದು ನಾನು ಗಟ್ಟಿಯಾಗಿರಬೇಕು, ಪೈಲ್ವಾನ್ ಆಗಿರಬೇಕು ಅಂತೆಲ್ಲ ತಿಂತಾರೆ. ದೇಹದ ಪೋಷಣೆಗೋಸ್ಕರ ಎಲ್ಲ ಸಾಕಷ್ಟು ವಿಚಾರ ಮಾಡ್ತಾ ಇದ್ದಾರೆ. ಆಮೇಲೆ ಮನೋವಿಕಾಸಕ್ಕಾಗಿ ನಮ್ಮ ಮಕ್ಕಳಿಗೆ ನಾವು ಕಾನ್ವೆಂಟ್ ಸ್ಕೂಲ್ದಲ್ಲಿ ಓದಿಸ್ಬೇಕು, ಇಂಟರ್ನ್ಯಾಷನಲ್ ಸ್ಕೂಲ್ದಲ್ಲಿ ಓದಿಸ್ಬೇಕು, ವರ್ಲ್ಡ್ ಶಾಲೆಗಳಲ್ಲಿ ಸ್ಕೂಲ್ಗಳಲ್ಲಿ ಓದಿಸ್ಬೇಕು, ಮಕ್ಕಳಿಗೆ ಹುಷಾರು ಮಾಡಬೇಕು, ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದಿಸ್ಬೇಕು, ಕನ್ನಡ ಮೀಡಿಯಮ್ದಲ್ಲಿ ಓದಿದ್ರೆ ದಡ್ಡರಾಗ್ತಾರೆ ಅನ್ನುವಂಥ ಒಂದು ತಪ್ಪು ಕಲ್ಪನೆಯೂ ಕೂಡ ನಮ್ಮ ಜನರಲ್ಲಿದೆ. ಹೀಗೆ ಜ್ಞಾನ ಕೊಡಬೇಕು, ಜ್ಞಾನಿಗಳನ್ನಾಗಿ ಮಾಡಬೇಕು, ಮಕ್ಕಳಿಗೆ ಓದಿಸ್ಬೇಕು, ಒಳ್ಳೆಯ ವ್ಯಕ್ತಿಗಳನ್ನಾಗಿ ಮಾಡಬೇಕಂತಕ್ಕಂಥದ್ದು ಮನೋವಿಕಾಸಕ್ಕಾಗಿಯೂ ಕೂಡ ಭಾಳಷ್ಟು ಜನ ಚಿಂತನೆ ಮಾಡ್ತಾರೆ. ದೇಹ ಮತ್ತು ಮನಸ್ಸು ಇವೆರಡಲ್ಲದೇ ಇನ್ನೊಂದು ಭಾಳ ಅತಿ ಮುಖ್ಯವಾದಂಥ ಒಂದು ಘಟಕ ಮನುಷ್ಯನಲ್ಲಿದೆ, ಅದೇ ಆತ್ಮ, ಅದು ಸೋಲ್. ಯಾಕೆಂದರೆ ಈ ದೇಹ ಮತ್ತು ಮನಸ್ಸು ಇವೆರಡಕ್ಕೂ ಕೂಡ ಚೈತನ್ಯ ಶಕ್ತಿಯಾಗಿ ಕೆಲಸ ಮಾಡಿಸ್ತಕ್ಕಂತಹ, ಈಗ ನೋಡ್ರಿ ನಾವೊಂದು ಈ ಕ್ಯಾಮ್ರಾ ಇದೆ ಮತ್ತು ಲೈಟ್ ಇದೆ, ಇಷ್ಟೆಲ್ಲ ಬೆಳಕಿದೆ, ಆಮೇಲೆ ಮೈಕ್ ಸೆಟ್ ಇದೆ, ಇವೆಲ್ಲ ವರ್ಕ್ ಮಾಡಬೇಕಾದ್ರೆ ಎಲ್ಲ ಸಿಸ್ಟಮ್ ರೆಡಿ ಇದ್ದರೂ ಕೂಡ ಅದು ಕೆಲಸ ಮಾಡಬೇಕಾದ್ರೆ ಅದ್ರಿಗೆ ಒಂದು ಶಕ್ತಿ ಬೇಕು. ಯಾವ ಶಕ್ತಿ? ಅದು ವಿದ್ಯುತ್ ಶಕ್ತಿ ಬೇಕು. ಅದೇ ರೀತಿಯಲ್ಲಿ ನಮ್ಮ ದೇಹ ಮನಸ್ಸು ಇಂದ್ರಿಯಗಳು ಇವೆಲ್ಲ ಏನು ಸಿಸ್ಟಮ್ ಇದೆಯಲ್ಲ, ಇವೆಲ್ಲವೂ ವರ್ಕ್ ಮಾಡಬೇಕಾದ್ರೆ, ಇವೆಲ್ಲ ಕೆಲಸ ಮಾಡಬೇಕಾದ್ರೆ ಇದಕ್ಕೂ ಒಂದು ಶಕ್ತಿ ಬೇಕು. ಈ ದೇಹದೊಳಗಿರ್ತಕ್ಕಂಥ ಶಕ್ತಿಗೆ ಏನ್ರಿ ವೈಟಲ್ ಎಲೆಕ್ಟ್ರಿಸಿಟಿ ಅಂತ ಕರೀತಾರೆ. ಆ ಒಂದು ಚೈತನ್ಯ ಶಕ್ತಿ, ಆತ್ಮಶಕ್ತಿ ಅನ್ನುವಂತಹ ಒಂದು ವಿದ್ಯುತ್ತು, ಆ ಶಕ್ತಿ ನಮ್ಮ ಶರೀರದೊಳಗೆ, ಆ ವೈಟಲ್ ಎಲೆಕ್ಟ್ರಿಸಿಟಿ ಇದೇ ನಮ್ಮ ಶರೀರದೊಳಗೆ ಅಂತ ತಿಳ್ಕೊಂಡು ನಾವು ಇವತ್ತು ಪ್ರವಚನ ಮಾಡ್ತಾ ಇದ್ದೀವಿ. ನೀವೆಲ್ಲ ಪ್ರವಚನ ಕೇಳ್ತಾ ಇದ್ರಿ, ಅವರು ತಮ್ಮ ವರ್ಕ್ಗಳನ್ನು ಮಾಡ್ತಾ ಇದ್ದಾರೆ. ಆ ಒಂದು ನಮ್ಮ ಒಳಗಿರ್ತಕ್ಕಂತಹ ಆತ್ಮ ಅನ್ನುವಂಥ ಒಂದು ಶಕ್ತಿ ಅಥವಾ ಲೈಟು, ಆ ಕರೆಂಟ್ ಹೋಗಿಬಿಟ್ರೆ ನಾವು ಪ್ರವಚನ ಮಾಡೋದಿಲ್ಲ, ಆಮೇಲೆ ನೀವು ಪ್ರವಚನ ಕೇಳೋದಿಲ್ಲ. ಆ ಒಂದು ಎಲೆಕ್ಟ್ರಿಸಿಟಿ ಒಳಗಡೆ ಇರ್ತಕ್ಕಂಥ ಶಕ್ತಿ ಹೋಗಿಬಿಟ್ರೆ ನೋಡಿರಿ, ನೀವು ಅನೇಕ ನಾವು ನೋಡ್ತಾ ಇದ್ದೀವಿ, ಈ ಕೆಲವರು ಈಗ ಲಿಂಗೈಕ್ಯ ಆಗಿರ್ತಾರೆ. ನಮ್ಮ ಇದ್ರ ಪ್ರಕಾರ ನಾವು ಲಿಂಗೈಕ್ಯ ಅಂತೀವಿ, ಸತ್ತು ಹೋದರು ಅಂತಾರೆ, ತೀರಿ ಹೋದರು ಅಂತೇಳಿ, ತೀರ್ಕೊಂಡರು ಅಂತಾರೆ, ಹೌದಿಲ್ಲ? ಬೀದರ್ ಜಿಲ್ಲೆ ಕಡೆಯಲ್ಲಿ ಸರಿ ಹೋದರು ಅಂತ ಹೇಳ್ತಾರೆ. ಆದರೆ ಬೆಂಗಳೂರು ಕಡೆಯಲ್ಲಿ ಸರಿ ಹೋದ್ರು ಅಂದರೆ ಆರಾಮಾಗ್ಯಾರ ಅಂತ ಅರ್ಥ, ಹೌದಲ್ರಿ? ಬೀದರ್ ಕಡೆ ಸರಿ ಹೋದ್ರು ಅಂದರೆ ಗೊಟ್ಟಕ್ಕಂದ್ರು ಅಂತ ಅರ್ಥ. ಸರಿ ಹೋದ್ರು ಅಂದರೆ ಬೆಂಗಳೂರು ಕಡೆಯವ್ರೆ ಚೆನ್ನಾಗಾಯ್ತು ಅಂತಾರೆ ಇವರು, ಹೌದಲ್ರಿ? ಅವ್ರು ಏನಾರು ಲಿಂಗೈಕ್ಯ ಆದಾಗ ಇವ್ರು ಚೆನ್ನಾಗಾಯ್ತು ಅಂದ್ರೆ ಸಿಟ್ಟು ಬರ್ತವ್ರಿಗೆ, ಹೌದಿಲ್ಲ? ಸರಿ ಹೋದ್ರು ಅಂದರೆ ಲಿಂಗೈಕ್ಯ ಆದರು ಅಂತ ಅನ್ನೋದಕ್ಕೆ ಹೇಳ್ತಾರೆ. ಅದಕ್ಕಾಗಿ ಏನಾರು ಅಂದ್ಕೊಳ್ಳಿ, ಈಗೊಬ್ಬರು ಲಿಂಗೈಕ್ಯ ಆಗಿರ್ತಾರೆ ಅಥವಾ ಸತ್ತೋಗಿರ್ತಾರೆ ಅಂತ ತಿಳ್ಕೊಳ್ರಿ, ಆ ಕಣ್ಣಿನ ಮೂಲಕ ಪ್ರಾಣ ಹೋಗಿದೆ, ಜೀವ ಹೋಗಿದೆ ಅಂತ ತಿಳ್ಕೊಂಡು ಹೇಳ್ತಾರೆ, ಕಣ್ಣು ತೆರೆದೇ ಇರ್ತಾವೆ. ಆದರೆ ಅವ್ರ ಮಕ್ಕಳು, ಸೊಸೆಯಂದರು, ಮೊಮ್ಮಕ್ಕಳು ಎಲ್ಲ ಬಂದು ಅಳ್ತಾ ಇರ್ತಾರೆ. ಬಂದು ಅಪ್ಪನ ಬಂದು ಶವದ ಮೇಲೆ ಬಿದ್ದು ಅಳ್ತಾ ಇರ್ತಾರೆ, ಕಣ್ಣು ತೆರೆದೇ ಇರ್ತವೆ. ಆದರೆ ಅಳಬೇಡ್ರಿ ಅಂತ ತಿಳ್ಕೊಂಡು ಹೇಳುತ್ತೆ ಅನ್ನೋದು, ಅಥವಾ ನೋಡ್ತೆ ಏನಾದರೂ ಗೊತ್ತಾಗುತ್ತಾ, ಅಳೋದು ಗೊತ್ತಾಗ್ತದೆ? ಗೊತ್ತಾಗಲ್ಲ. ಯಾಕೆಂದರೆ ಒಳಗಡೆ ಕರೆಂಟ್ ಇಲ್ಲ, ಹೌದಿಲ್ರಿ? ಅದಕ್ಕೆ ಕಣ್ಣೊಳಗೆ ಕಣ್ಣಿದ್ದು ಕಾಣಲಿಕ್ಕೆ ಅರಿಯರಯ್ಯ ಅಂತ ತಿಳ್ಕೊಂಡು ಹೇಳ್ತಾರೆ. ಆ ರೀತಿಯೊಳಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ದೇಹ ಮನಸ್ಸು ಆತ್ಮ ಅನ್ನುವಂಥ ಮೂರು ಘಟಕಗಳಿದ್ದಾವೆ. ಅಂತಹ ಒಂದು ಈ ದೇಹವನ್ನೇ ದೇಹನೇ ನಾನು ಅಥವಾ ಇದೇ ಆತ್ಯಂತಿಕವಾದಂಥ ಒಂದು ಇದು ಗುರಿ ಇಟ್ಕೊಂಡು ಕೆಲವರು ಏನು ಮಾಡ್ತಾರೆ ಅಂದರೆ ಬರೀ ಅಂಗ ಸಾಧನೆ ಮಾಡ್ತಕ್ಕಂಥದ್ದು, ನಾನು ಶರೀರ ಗಟ್ಟಿಯಾಗಿ ಇಟ್ಕೋಬೇಕು, ನಾನು ಇದರಲ್ಲೇ ಭಾಳಷ್ಟು ಕಾಲ ಕಳೀತಾ ಇರ್ತಾರೆ.
ಕೆಲವರು ಕಪ್ಪಿದ್ದವರು ನಾನು ಬೆಳ್ಳಗೆ ಹೆಂಗಾಗಬೇಕು ಅಂತ ಯಾವ ಕ್ರೀಮ್ ಹಚ್ಕೊಂಡ್ರೆ ಬೆಳ್ಳಗಾಗ್ತೀನೋ, ಯಾವ ಸೋಪ್ ಹಚ್ಕೊಂಡ್ರೆ ಬೆಳ್ಳಗಾಗ್ತೀನೋ ಯೋಚನೆ ಮಾಡ್ತಿರ್ತಾರೆ. ಇನ್ನು ಕೆಲವರು ಕುಳ್ಳಕ್ಕಿರ್ತಾರೆ, ನಾ ಎತ್ತರ ಹೆಂಗಾಗಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾರೆ. ಎತ್ತರ ಭಾಳ ಇದ್ದವ್ರು ನಾನು ಕೆಳಗೆ ಹೆಂಗೆ ಬರಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾರೆ. ತೆಳ್ಳಗಿದ್ದವ್ರು ದಪ್ಪ ಹೆಂಗಾಗಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾರೆ. ದಪ್ಪ ಇದ್ದವರು ವೇಟ್ ಹೆಂಗೆ ನಾವು ಕಡಿಮೆ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾರೆ. ಈ ರೀತಿಯಲ್ಲಿ ದೇಹದ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತಾರೆ. ಆದರೆ ದೇಹದ ಬಗ್ಗೆ ಮಾಡಲಿ, ಆರೋಗ್ಯ ಸರಿಯಾಗಿ ಇಟ್ಕೊಳ್ಳಿ, ಆದರೆ ದೇಹ ಒಂದೇ ಮುಖ್ಯ ಅಲ್ಲ, ಅದ್ರ ಜೊತೆಯಲ್ಲಿ ಮನಸ್ಸಿದೆ. ಮನೋವಿಕಾಸಕ್ಕಾಗಿ, ಮನಸ್ಸಿನ ವಿಕಾಸಕ್ಕಾಗಿಯೂ ಕೂಡ ನಾವು ಚಿಂತನೆ ಮಾಡಬೇಕು. ದೇಹ ಮನಸ್ಸು ಎರಡೇ ಅಲ್ಲ, ಅದ್ರ ಜೊತೆಯಲ್ಲಿ ಆತ್ಮನೂ ಕೂಡ ಇದೆ. ಆತ್ಮೋನ್ನತಿಗಾಗಿಯೂ ಕೂಡ ನಾವು ಚಿಂತನೆಯನ್ನು ಮಾಡಬೇಕು. ಅಂದಾಗ ನಾವಿಲ್ಲಿ ನೋಡ್ತಾ ಇದ್ದೀವಿ, ನಾವು ಯಾಕೆ ಈ ಸಂಸಾರದ ಬಂಧನ, ಭವಬಂಧನ, ಸಂಸಾರ ಅಂತಂದರೆ ಕೇವಲ ಹೆಂಡತಿ ಮಕ್ಕಳು ಇರ್ತಕ್ಕಂಥ ಒಂದು ಇದೇ ಸಂಸಾರ ಅಲ್ಲ. ಈ ಆತ್ಮ ಅನೇಕ ಜನ್ಮಗಳಲ್ಲಿ ಹುಟ್ಟಿ ಸತ್ತು ಮತ್ತೆ ನಾವು ಈ ಜನ್ಮಕ್ಕೆ ಬರ್ತಾ ಇರ್ತೀವಿ ಪದೇ ಪದೇ. ನಮ್ಮ ಪಾಪ, ನಾವು ಮಾಡಿರ್ತಕ್ಕಂಥ ಒಂದು ಪಾಪ ಪುಣ್ಯಗಳಿಗೆ ಅನುಗುಣವಾಗಿ ಜನ್ಮಗಳನ್ನು ಹೊತ್ತುಕೊಂಡು ಆತ್ಮ ಬರ್ತಾ ಇರ್ತದೆ. ಇದಕ್ಕೆ ಭವಚಕ್ರ ಅಂತ ತಿಳ್ಕೊಂಡು ಹೇಳ್ತಾರೆ. ಈ ಭವಬಂಧನದೊಳಗೆ ಸಿಕ್ಕಿಕೊಂಡಿರ್ತಾ ಇದ್ದ ಮನುಷ್ಯ, ನಾವು ಆತ್ಮನ ಬಗ್ಗೆ ಚಿಂತನೆ ಮಾಡದೇ ಇದ್ದರೆ, ನಾವು ನೋಡಿ ಈಗ ದೇಹ ನಾನಲ್ಲ. ಈಗ ನಾವೇನಂತೀವಿ, ಕೈ ಇದೆ. ಈ ಕೈ ಇದ್ದಾಗ ವಾಚು ಅಂದರೆ ನನ್ನ ವಾಚು ಅಂತೀವಿ, ಕೈ ಅಂದರೆ ನನ್ನ ಕೈ ಅಂತೀವಿ, ತಲೆ ಅಂದರೆ ನನ್ನ ತಲೆ ಅಂತೀವಿ, ಕಾಲು ನಾನು ಕಾಲು ಅಂತೀವಿ, ಹೊಟ್ಟೆ ನಾನು ಹೊಟ್ಟೆ ಅಂತೀವಿ, ಬೆನ್ನು ನಾನು ಬೆನ್ನು ಅಂತೀವಿ, ಹೌದಲ್ಲ? ನನ್ನ ಕಾಲು ಅಂತ ಹೇಳ್ತೀವಿ, ನನ್ನ ಮನಸ್ಸು ಅಂತ ಹೇಳ್ತೀವಿ. ಅಂದರೆ ಮನಸ್ಸು ನಾನಲ್ಲ, ನನ್ನ ಮನಸ್ಸು ಅನ್ನೋದು ಬೇರೆ, ನಾನೇ ಮನಸ್ಸು ಅನ್ನೋದು ಬೇರೆ. ನನ್ನ ಮನಸ್ಸು ಅಂತ ಹೇಳ್ತೀವಿ, ನನ್ನ ತಲೆ ಅಂತ ಹೇಳ್ತೀವಿ, ನನ್ನ ಭಾವನೆ ಅಂತ ತಿಳ್ಕೊಂಡು ಹೇಳ್ತೀವಿ. ಭಾವ ನಾನಲ್ಲ, ಮನಸ್ಸು ನಾನಲ್ಲ, ದೇಹ ನಾನಲ್ಲ, ಕೈ ನಾನಲ್ಲ, ಕಾಲು ನಾನಲ್ಲ. ಈ ಭಾವ, ಮನಸ್ಸು, ದೇಹ, ಎಲ್ಲ ಇಂದ್ರಿಯಗಳು, ನನ್ನ ಕಣ್ಣು, ನನ್ನ ಕಿವಿ ಅಂತ ಏನು ಹೇಳ್ತೀವಲ್ಲ, ಇವೆಲ್ಲ ನನ್ನ ಕಣ್ಣು, ನನ್ನ ಕಿವಿ, ನನ್ನ ದೇಹ, ನನ್ನ ಮನಸ್ಸು ಅಂತ ಹೇಳುವಂತಹ ಒಬ್ಬ ಈ ದೇಹದ ಮಾಲೀಕ ಒಳಗಡೆ ಇದ್ದಾನೆ, ಓನರ್. ಇವುಗಳಿಗೆಲ್ಲ ಓನರ್ ಇದ್ದಾನೆ ಅವನು, ಹೌದಿಲ್ಲ? ಆ ಓನರ್ಗೆ ಏನು ಕರೀತಾರೆ? ಜೀವಾತ್ಮ ಅಂತ ಕರೀತಾರೆ. ಆ ಒಂದು ಆತ್ಮನ ಬಗ್ಗೆ ಚಿಂತನೆಯನ್ನು ಮಾಡ್ತಕ್ಕಂತಹ, ನಾನು ದೇಹ ಸ್ವರೂಪಿ ಅಲ್ಲ, ನಾನು ಮನಸ್ಸು ಅಥವಾ ಇಂದ್ರಿಯಗಳಿಗೆ ಸೀಮಿತರಾದಂತಹವನಲ್ಲ, ನಾನು ಯಾರು ಅಂದರೆ ಆತ್ಮಸ್ವರೂಪಿ ಅನ್ನುವಂತಹ ಒಂದು ಜ್ಞಾನ, ಆತ್ಮದ ಅರಿವು ಯಾರಲ್ಲಿ ಮೂಡ್ತದೆ, ಅದಕ್ಕೆ ಆವಾಗ ಅರಿವು ಮೂಡಿದಾಗ ಅದಕ್ಕೆ ಏನಂತ ಕರೀತಾರೆ? ಪಿಂಡಸ್ಥಲ ಅಂತ ಕರೀತಾರೆ. ನಮ್ಮಲ್ಲಿ ಒಂದು ಆತ್ಮ ಇದೆ, ನಾನು ಆತ್ಮಸ್ವರೂಪಿ ಇದ್ದೀನಿ, ನನ್ನಲ್ಲಿ ಆತ್ಮ ಇದೆ ಅಂತ ತಿಳ್ಕೊಂಡಾಗ ಅದು ಪಿಂಡಸ್ಥಲ. ಆ ಆತ್ಮದ ಸುಖವೇ ನಿಜವಾದಂತಹ ಸುಖ ಅಂಥೇಳಿ ಯಾವಾಗ ನಮಗೆ ಅರ್ಥ ಆಗ್ತದೋ ಅದಕ್ಕೆ ಪಿಂಡ ಜ್ಞಾನಸ್ಥಳ ಅಂತ ಕರೀತಾರೆ. ಆತ್ಮದ ಸುಖವೇ ನಿಜವಾದ ಸುಖ. ಈಗ ನಾವು ಹೊಟ್ಟೆ ತುಂಬಿದ ತಕ್ಷಣ ಭಾಳ ಆನಂದ ಆಯಿತು, ಭಾಳ ಖುಷಿ ಆಯಿತು ಅಂತ ತಿಳ್ಕೊಂಡು ಹೇಳ್ತೀವಿ, ಇದೇ ಮುಖ್ಯವಾದಂಥದ್ದಲ್ಲ. ಅಥವಾ ಏನೋ ಒಂದು ದೃಶ್ಯ ನೋಡಿದ ತಕ್ಷಣ ಖುಷಿ, ಯಾವುದೇ ಮುಖ್ಯವಾದಂಥ ಸುಖವಲ್ಲ. ಆತ್ಮಕ್ಕೆ ಸಿಗ್ತಕ್ಕಂಥ ಒಂದು ಸುಖ ಏನಿದೆಯಲ್ಲ, ಪರಮ ಸುಖ, ಅದೇ ನಿಜವಾದಂಥ ಸುಖ ಅಂತ ತಿಳ್ಕೊಳ್ತಕ್ಕಂಥದಕ್ಕೆ ಪಿಂಡ ಜ್ಞಾನ ಸ್ಥಳ ಅಂತ ತಿಳ್ಕೊಂಡು ಕರೀತಾರೆ. ಆಮೇಲೆ ನಾವೀಗ ಇಂದ್ರಿಯಗಳಿಂದ, ಈಗ ನಾಲಿಗೆ ರುಚಿಗಾಗಿ ನಾವು ಊಟ ಮಾಡ್ತೀವಿ, ಆ ಕಣ್ಣಿನ ಒಂದು ಸಂತೋಷಕ್ಕಾಗಿ ಯಾವ್ಯಾವುದೋ ದೃಶ್ಯಗಳನ್ನು ನೋಡ್ತಿರ್ತಾರೆ. ಈಗ ಕಾಲೇಜಲ್ಲಿ ಓದ್ತಕ್ಕಂಥ ಹುಡುಗರು ಹುಡುಗಿಯರೆಲ್ಲ ಇರ್ತಾರೆ, ತಾಯಿ ತಂದೆಗಳಿಗೆ ಕದ್ದು ಅವರು ಬೇರೆ ಬೇರೆ ಸಿನಿಮಾಗಳು ನೋಡ್ತಿರ್ತಾರೆ. ಆ ಒಂದು ಕಣ್ಣಿನಿಂದ ಕೆಟ್ಟ ದೃಶ್ಯಗಳನ್ನು ನೋಡ್ತಾ ಇರ್ತಾರೆ. ಆಮೇಲೆ ಕೆಟ್ಟ ಪುಸ್ತಕಗಳನ್ನು ಓದ್ತಾ ಇರ್ತಾರೆ. ಆ ತಂದೆ ತಾಯಿಗಳೆದುರಿಗೆ ಆ ಸಿಲೆಬಸ್ದ ಪುಸ್ತಕಗಳೆಲ್ಲ ಓದ್ರೂ ಸಹಿತ ಮತ್ತು ಅವ್ರು ಇಲ್ಲದೇ ಇದ್ದಾಗ ಓದ್ತಕ್ಕಂಥ ಪುಸ್ತಕಗಳು ಬೇರೆ ಇರ್ತಾವೆ. ಕೆಲವೊಂದು ಪುಸ್ತಕಗಳು ಹೆಂಗಿರ್ತಾವಂದರೆ ನಾವು ಮುಟ್ಟಿ ಕೈ ತೊಳ್ಕೊಬೇಕು, ಆ ಥರ ಇರ್ತಾವೆ. ಅಷ್ಟು ಕೊಳಕು ಪುಸ್ತಕಗಳು ಇರ್ತಾವೆ. ಇನ್ನು ಧಾರ್ಮಿಕ ಸಾಹಿತ್ಯ, ಶರಣರು, ಸಂತರು, ಮಹಾತ್ಮರು ಕೊಟ್ಟಂತಹ ಒಂದು ಸಾಹಿತ್ಯ, ಅವು ನೈತಿಕವಾದಂಥ ಸಾಹಿತ್ಯ, ಮೌಲ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಸಾಹಿತ್ಯ ಹೆಂಗಿರುತ್ತೆ ಅಂದರೆ ನಾವು ಕೈ ತೊಳ್ಕೊಂಡು ಅವನ್ನು ಮುಟ್ಟಬೇಕು. ಹೌದ್ರಿ, ನಾವು ಮುಟ್ಟಿ ಕೈ ತೊಳ್ಕೊಳ್ತಕ್ಕಂಥ ಸಾಹಿತ್ಯವನ್ನು ಓದಬಾರ್ದು. ಇವತ್ತಿನ ಯುವಕರು ಭಾಳಷ್ಟು ಜನ ಅವರು ತಂದೆ ತಾಯಿಗಳು ಹಿರಿಯರಿಗೆ ಕಣ್ಣು ತಪ್ಪಿಸಿ ಅವ್ರ ಎದುರಿಗೆ ಅವರು ಪಠ್ಯಕ್ರಮದಲ್ಲಿ ಇರ್ತಕ್ಕಂಥ ಪುಸ್ತಕಗಳನ್ನು ಓದ್ತಿರ್ತಾರೆ, ಮಾಡ್ತಿರ್ತಾರೆ. ಆದರೆ ಅವ್ರು ಇಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವ್ಯಾವುದೋ ಒಂದು ಕೆಟ್ಟ ದೃಶ್ಯಗಳಿರ್ತಕ್ಕಂತಹ ಪುಸ್ತಕಗಳನ್ನು, ಕೆಟ್ಟ ಅಶ್ಲೀಲವಾದಂಥ ಪುಸ್ತಕಗಳನ್ನು ಮುಟ್ಟಿದರೆ ಕೈ ತೊಳ್ಕೊಳ್ಬೇಕು ಅಂಥ ಒಂದು ಕೆಳಕು ಪುಸ್ತಕಗಳನ್ನು ಓದ್ತಕ್ಕಂಥ ಒಂದು ಪ್ರವೃತ್ತಿ ಇವತ್ತಿನ ದಿವಸ ಯುವತಿಯರು ಮಾಡ್ತಾ ಇದ್ದಾರೆ. ಅದನ್ನು ನಾವು ತಪ್ಪಿಸ್ಬೇಕು. ಯಾಕೆ ಅಂತಂದರೆ ಅವರಿಗೆ ಒಳ್ಳೆಯ ಒಂದು ಸಂಸ್ಕಾರ ಇಲ್ಲದೆ ಇರೋದ್ರಿಂದ ಈ ರೀತಿ ಆಗ್ತದೆ. ಅಂಥ ಒಂದು ಒಳ್ಳೆಯ ಪುಸ್ತಕಗಳನ್ನು ನಾವು ಓದೋದ್ರ ಮೂಲಕ ಧಾರ್ಮಿಕ ಮೌಲ್ಯಗಳು ಮತ್ತು ಆಧ್ಯಾತ್ಮಿಕ ಮೌಲ್ಯಗಳನ್ನು ಅವರಲ್ಲಿ ಬಿತ್ತರಿಸ್ಬೋದು. ಹಾಗೆ
ನಾವು ಕಣ್ಣಿನಿಂದ ನೋಡ್ತಕ್ಕಂಥ ಒಂದು ಕಣ್ಣಿನ ಒಂದು ಸುಖಕ್ಕಾಗಿ ಸಂತೋಷಕ್ಕಾಗಿ, ಕಿವಿಯನ್ನು ಖುಷಿಗಾಗಿ ನೋಡಿರಿ, ಒಳ್ಳೆ ವಿಚಾರನ ಕೇಳಬೇಕು, ಒಳ್ಳೆ ಹಾಡುಗಳು ಕೇಳಬೇಕು, ಶರಣರು ಹಾಡುಗಳು ವಚನಗಳನ್ನು ಕೇಳಬೇಕು ಅಂಥೇಳಿ ಕ್ಯಾಸೆಟ್ ಹಾಕಿದ್ರಾಗ ಅಥವಾ ಏನೋ ರೆಕಾರ್ಡ್ ಹಾಕಿದರೆ ಕೆಲವರು ಏನು ಹಚ್ಚರು ಬಂದ್ ಮಾಡಿರಿ ಬೋರ್ ಆಗಿದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಯಾವುದು ಕೇಳ್ತಾ ಇದ್ದರೆ ಆನಂದ ಅನ್ನಿಸ್ತದೆ ಅವರಿಗೆ ಅಂದರೆ ಸಿನಿಮಾದ ಹಾಡುಗಳನ್ನು, ಬೇರೆ ಯಾವ ಡಾನ್ಸ್ ಇರ್ತಕ್ಕಂಥ ಒಂದು ಯಾವುದೂ ಅರ್ಥ ಇಲ್ಲದೆ ಇರತಕ್ಕಂಥ ಹಾಡುಗಳು ನೋಡಿದಾಗ ಅವರಿಗೆ ಅದು ಭಾಳ ಕೇಳಲಿಕ್ಕೆ ಹಿತ ಅನ್ನಿಸ್ತಿರ್ತದೆ. ಈ ರೀತಿಯಾಗಿ ಮನಸ್ಸು ಇಂದ್ರಿಯಗಳ ಮೂಲಕ ಅವುಗಳನ್ನು ನಾವು ಅದು ಚಕಿಸ್ತಾ ಇರ್ತದೆ, ಅಂದರೆ ಅದನ್ನು ಸುಖ ಪಡ್ತಾ ಇರ್ತದೆ. ಆದರೆ ಈ ಸುಖ ಮುಖ್ಯವಲ್ಲ, ನಮಗೆ ಆತ್ಮಸುಖ ಪರಮ ಸುಖವನ್ನು ಪಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಅನ್ನೋದು ಅರ್ಥ ಮಾಡ್ಕೋಬೇಕು. ಅಂದಾಗ ಆ ಆತ್ಮದ ಸುಖವೇ ಪರಮ ಸುಖ ಅನ್ನುವಂಥ ಜ್ಞಾನ ಯಾರಲ್ಲಿ ಮೂಡ್ತದೆ ಅದು ಪಿಂಡ ಜ್ಞಾನ ಸ್ಥಳ ಅಂತ ತಿಳ್ಕೊಂಡು ಹೇಳ್ತಾರೆ. ಈ ಒಂದು ಜ್ಞಾನ ಆದಾಗ ಆತ್ಮನ ಸುಖವೇ ಪರಮ ಸುಖ ಅಂತನ್ನುವಂತಹ ಜ್ಞಾನ ಈ ಜೀವಾತ್ಮನಿಗೆ ಆದಾಗ ಈ ಸಂಸಾರದ ಬಗ್ಗೆ, ಅಂದರೆ ಈ ಭವಬಂಧನದ ಬಗ್ಗೆ, ಏನಪ್ಪ ಇದು ಎಷ್ಟೋ ಜನ್ಮಗಳಲ್ಲಿ ನಾನು ಹುಟ್ಟಿ ಬಂದಿದ್ದೀನಿ, ಎಷ್ಟೋ ಜನ್ಮಗಳಲ್ಲಿ ಹುಟ್ಟಿ ಸತ್ತು ಈ ಜನ್ಮಕ್ಕೆ ಬಂದಿದ್ದೀನಿ, ಈ ಒಂದು ಜನ್ಮದಿಂದ, ಈ ಒಂದು ಭವಬಂಧನದಿಂದ, ಈ ಒಂದು ಸಂಸಾರದಿಂದ, ಅಂದರೆ ಸಂಸಾರ ಅಂತ ಶಬ್ದಕ್ಕೆ 10 ಅರ್ಥಗಳಿದೆ. ಅದಕ್ಕೆ ಇಲ್ಲಿ ಹುಟ್ಟು ಸಾವುಗಳ ಪರಿಭ್ರಮಣೆ ಅಥವಾ ಭವಬಂಧನ ಅಂತ ಅರ್ಥ. ಆ ಒಂದು ಸಂಸಾರ ಬಂಧನದಿಂದ ನಾನು ಯಾವಾಗ ಪಾರಾಗ್ತೀನೋ ಇದು ಶಾಶ್ವತವಾದಂಥದ್ದಲ್ಲ. ಈ ಹುಟ್ಟು ಸಾವುಗಳ ಒಂದು ಬಂಧನದಿಂದ ಪಾರಾಗಬೇಕು. ಇದು ನಶ್ವರವಾದಂಥದ್ದು, ಇದು ಶಾಶ್ವತವಾದಂಥದ್ದಲ್ಲ. ಈ ಸುಖ ಅನ್ನುವಂಥದ್ದು ಅದು ಹೆಣ್ಣು ಹೊನ್ನು ಮಣ್ಣು ಇವುಗಳ ಬಗ್ಗೆ ಏನಾಗ್ತದೆ, ಈ ಭವಬಂಧನದ ಬಗ್ಗೆ, ಸಂಸಾರದ ಬಗ್ಗೆ ಅಲ್ಲಿ ಹೇಯ ಭಾವನೆ ಬರಲಿಕ್ಕೆ ಶುರು ಆಗ್ತದೆ. ಅಂದರೆ ಹೇಯ ಭಾವನೆ ಅಂದರೆ ಪೂರ್ತಿ ಇದಾಗ್ತಕ್ಕಂಥದ್ದಲ್ಲ. ಎಲ್ಲರೂ ಸನ್ಯಾಸಿಗಳಾಗೋದಿಲ್ಲ, ವೈರಾಗ್ಯ ಎಲ್ಲರಿಗೂ ಬರೋದಿಲ್ಲ. ಆದರೆ ಇದು ಒಂದು ಸಂಸಾರ ಅಂತಕ್ಕಂಥ ಇದು ಶಾಶ್ವತ ಅಲ್ಲ, ಇದು ಹೇಯ, ಒಂದು ದಿವಸ ನಾವು ಹೋಗಲೇಬೇಕು ಬಿಟ್ಟು ಅನ್ನುವಂಥ ಒಂದು ಹೇಯ ಭಾವನೆ ಅಲ್ಲಿ ಬರಲಿಕ್ಕೆ ಶುರು ಆಗ್ತದೆ. ಆವಾಗ ಆ ಒಂದು ಸ್ಥಳಕ್ಕೆ ಸಂಸಾರ ಹೇಯ ಸ್ಥಳ ಅಂತ ತಿಳ್ಕೊಂಡು ಹೇಳ್ತಾರೆ. ಯಾವಾಗ ಇದು ಸಂಸಾರ ಎಲ್ಲ ಇದು ಹೇಯಪ್ಪ, ಇದು ಶಾಶ್ವತವಾದಂಥದ್ದು ಅಲ್ಲ ಅನ್ನುವಂಥ ಒಂದು ಭಾವನೆ ಬರ್ತದೋ ಜೀವಾತ್ಮನಿಗೆ, ಆ ಸಂದರ್ಭದಲ್ಲಿ ಒಳ್ಳೆ ಅವರಿಗೆ ಒಬ್ಬ ಗುರು ಸಿಗ್ತಾನೆ. ಏನು ರೀ, ನಮ್ಮಲ್ಲಿ ಎಷ್ಟೋ ಜನ್ಮಗಳ ಒಂದು ಪುಣ್ಯದ ಫಲವಾಗಿ ಸದ್ಗುರು ಸಿಗಬೇಕಾದ್ರೆ, ಒಳ್ಳೆಯ ಗುರು ಸಿಗಬೇಕಾದ್ರೂ ಕೂಡ, ಮಾರ್ಗದರ್ಶನ ಮಾಡ್ತಕ್ಕಂಥ ಒಳ್ಳೆಯ ಗುರು ಸಿಗಬೇಕಾದ್ರೂ ಕೂಡ ಅನೇಕ ಜನ್ಮಗಳ ಪುಣ್ಯ ಬೇಕು. ಆಗ ಗುರು ಸಿಗ್ತಾ ಇದ್ದಾನೆ. ಗುರು ಸಿಕ್ಕಾಗ ಅಲ್ಲಿ ಗುರುವಿನ ಒಂದು ಕರುಣೆ, ಅವರು ಶಿಷ್ಯನಿಗೆ ವಿಭೂತಿಯನ್ನು ಧರಿಸಿ ರುದ್ರಾಕ್ಷಿ ಧಾರಣೆ ಮಾಡಿ ಮಂತ್ರೋಪದೇಶವನ್ನು ಮಾಡಿ ಆಶೀರ್ವದಿಸ್ತಾ ಇದ್ದಾರೆ, ಅನುಗ್ರಹಿಸ್ತಾ ಇದ್ದಾರೆ. ಅಂತಹ ಒಂದು ಅನುಗ್ರಹವನ್ನು ಪಡ್ಕೊಳ್ತಕ್ಕಂಥದ್ದಕ್ಕೆ ಏನಂತ ಕರೀತಾರೆ, ಗುರು ಕಾರುಣ್ಯ ಸ್ಥಳ ಅಂತ ಕರೀತಾರೆ. ಮೊದಲು ಪಿಂಡಸ್ಥಳ, ನಾನು ಆತ್ಮಸ್ವರೂಪನಿದ್ದೇನೆ ಅನ್ನುವಂಥ ಭಾವನೆ ಬಂದಾಗ ಅದು ಪಿಂಡಸ್ಥಳ. ಆತ್ಮನ ಸುಖವೇ ನಿಜವಾದಂಥ ಸುಖ, ಈ ದೇಹದ ಸುಖ ಮುಖ್ಯವಾದಂತಹದ್ದಲ್ಲ, ಆತ್ಮನ ಸುಖನೇ ನಿಜವಾದ ಸುಖ ಅಂತ ಅರಿತಕ್ಕಂಥ ಒಂದು ಸ್ಥಳ ಇರ್ತದೆ, ಅದಕ್ಕೆ ಪಿಂಡ ಜ್ಞಾನ ಸ್ಥಳ ಅಂತ ಕರೀತಾರೆ. ಈ ಆತ್ಮನ ಸುಖವೇ ಪರಮ ಸುಖ ಅನ್ನುವಂಥ ಭಾವನೆ ಬಂದಾಗ ಈ ಸಂಸಾರದ ಬಗ್ಗೆ, ಅಂದರೆ ಈ ಭವಬಂಧನದ ಬಗ್ಗೆ ಅಲ್ಲಿ ಹೇಯವಾದ ಭಾವನೆ ಬರಲಿಕ್ಕೆ ಶುರು ಆಗ್ತದೆ. ಈ ಒಂದು ಸಂಸಾರದ ಬಗ್ಗೆ ಉದಾಸೀನತೆ ಬರಲಿಕ್ಕೆ ಶುರು ಆಗ್ತದೆ. ಅಂಥ ಸ್ಥಳಕ್ಕೆ ಸಂಸಾರ ಹೇಯ ಸ್ಥಳ ಅಂತ ಕರೀತಾರೆ. ಯಾವಾಗ ನಾನು ಈ ಬಂಧನದಿಂದ ದೂರ ಆಗಬೇಕು, ಮುಕ್ತರಾಗಬೇಕು ಅನ್ನುವಂಥ ಭಾವನೆ ಬರ್ತದೋ ಆವಾಗ ನಮಗೆ ಗುರು ಸಿಗ್ತಾರೆ. ಅಂಥ ಒಂದು ಸದ್ಗುರು ಸಿಗಬೇಕಾದ್ರೂ ಕೂಡ ಪುಣ್ಯ ಬೇಕು ಅಂತ ನಾನು ಹೇಳಿದ್ದೀನಿ. ಅಂಥ ಒಂದು ಗುರುವಿನಿಂದ ನಾವು ಅನುಗ್ರಹವನ್ನು ಪಡ್ತಕ್ಕಂಥದ್ದು ಮತ್ತು ಕಾರುಣ್ಯವನ್ನು ಪಡಿತಕ್ಕಂಥದ್ದು ಆಗುತ್ತೆ. ಆ ಸಂದರ್ಭದಲ್ಲಿ ನಾವು ಕಾರುಣ್ಯವನ್ನು ಪಡಿತೀವಿ, ಅದಕ್ಕೆ ಗುರು ಕಾರುಣ್ಯ ಸ್ಥಳ, ಗುರುವಿನ ಕರುಣೆಯನ್ನು ಪಡಿತಕ್ಕಂಥದ್ದು. ವಿಭೂತಿ ಸ್ಥಳ, ಪಂಚಾಕ್ಷರಿ ಸ್ಥಳ ಅಂದರೆ ಮಂತ್ರ ಸ್ಥಳ. ಗುರುಗಳು ನಮಗೆ ಮಂತ್ರೋಪದೇಶವನ್ನು ಮಾಡಿ ಅನುಗ್ರಹಿಸ್ತಾ ಇದ್ದಾರೆ, ವಿಭೂತಿ ಸ್ಥಳ ಧಾರಣೆ ಮಾಡಿ ಅನುಗ್ರಹಿಸ್ತಾ ಇದ್ದಾರೆ, ಮತ್ತು ಲಿಂಗ ದೀಕ್ಷೆಯನ್ನು ಕೊಟ್ಟು, ಇಷ್ಟಲಿಂಗ ದೀಕ್ಷೆಯನ್ನು ಕೊಟ್ಟು ಅನುಗ್ರಹಿಸ್ತಾ ಇದ್ದಾರೆ, ಮತ್ತು ಲಿಂಗ ತತ್ವವನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಈ ಎಲ್ಲ ಸ್ಥಳಗಳನ್ನು ದಾಟಿ ಕೊನೆಗೆ ನಾವು ಲಿಂಗ ಸ್ಥಳ ಅಂದರೆ ಲಿಂಗಧಾರಣೆ ಆದ ನಂತರ ನಮ್ಮಲ್ಲಿರ್ತಕ್ಕಂತಹ ತಾಮಸವನ್ನು, ಅದು ಮರೆವಾಗಿರ್ಬೋದು, ಅಜ್ಞಾನ ಆಗಿರ್ಬೋದು ಅಥವಾ ಅಂಧಕಾರ, ಈ ಎಲ್ಲ ನಮ್ಮಲ್ಲಿರ್ತಕ್ಕಂತಹ ದುರ್ಗುಣಗಳು, ದೌರ್ಬಲ್ಯಗಳು ಮತ್ತು ದುಶ್ಚಟಗಳು ಇವನ್ನೆಲ್ಲ ಒಂದೊಂದೇ ನಿರಸನ, ಅಂದರೆ ನಾವು ಅದನ್ನು ಬಿಡ್ತಾ ಹೋಗ್ಬೇಕು. ಈಗ ನೋಡಿ, ಒಂದು ತೆಂಗಿನ ಮರ ಮೇಲೆ ಬೆಳೀತಾ ಹೋಗ್ತದೆ. ಹೋದಾಗ ಒಂದೊಂದು ಪೊರೆಗಳನ್ನು, ತನ್ನ ಒಂದು ಟೊಂಗೆಗಳನ್ನು ಅದು ಕಳ್ಚ್ಕೊಳ್ತಾ ನೇರವಾಗಿ ಬೆಳೀತಾ ಇರ್ತದೆ. ಹೌದಲ್ಲ? ಹಾಗೆ ನಾವು ನಮ್ಮ ವ್ಯಕ್ತಿತ್ವವನ್ನು ವಿಕಸನ ಮಾಡ್ಕೊಳ್ಬೇಕಾದ್ರೆ,
ನಾವು ಉನ್ನತವಾದಂಥ ಒಂದು ಸ್ಥಾನಕ್ಕೆ ಹೋಗಬೇಕಾದ್ರೆ ಆ ತೆಂಗಿನ ಮರ ಯಾವ ರೀತಿಯಾಗಿ ತನ್ನ ಹೊರೆಗಳನ್ನು ಬಿಡ್ತಾ 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 ಟೊಂಗೆಗಳನ್ನು ಒಂದೊಂದೇ ಕಳಿಸ್ಕೊಳ್ತಾ ಎತ್ತರಕ್ಕೆ ಬೆಳೀತದೋ ಆ ರೀತಿಯಲ್ಲಿ ನಮ್ಮಲ್ಲಿ ಪ್ರತಿಯೊಬ್ಬ ಜೀವಾತ್ಮನಲ್ಲೂ ಕೂಡ ಯಾರೋ ನೋ ಒನ್ ಈಸ್ ಪರ್ಫೆಕ್ಟ್ ಇನ್ ದಿಸ್ ವರ್ಲ್ಡ್ ಅಂತ ತಿಳ್ಕೊಂಡು ಹೇಳ್ತಾರೆ. ದೇವರಿಗೆ ಬಿಟ್ಟರೆ ಪರಿಪೂರ್ಣವಾದಂತಹ ವ್ಯಕ್ತಿ ಯಾರೂ ಕೂಡ ಇಲ್ಲ, ಎಲ್ಲರಲ್ಲೂ ಕೂಡ ದೌರ್ಬಲ್ಯಗಳಿರ್ತವೆ. ಆದರೆ ಈ ಜಗಳಗಳು ಇವೆಲ್ಲ ಯಾತಕ್ಕೆ ಬರ್ತವೆ ಅಂತಂದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನ ಒಂದು ದೌರ್ಬಲ್ಯಗಳನ್ನು ಮುಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಬೇರೆಯವರ ಒಂದು ಕೆಟ್ಟ ಗುಣಗಳನ್ನು, ಬೇರೆಯವರ ದುರ್ಗುಣಗಳನ್ನು, ಬೇರೆಯವರ ತಪ್ಪುಗಳನ್ನು ಮತ್ತು ದೌರ್ಬಲ್ಯಗಳನ್ನು ಹೊರಗೆ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅಂದರೆ ಎಲ್ಲರೂ ಕೂಡ ಹೊರಗಡೆನೇ ನೋಡ್ತಾ ಇದ್ದಾರೆ, ಆದರೆ ಒಳಗಡೆ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ಅದಕ್ಕಾಗಿಯೇ ಗುರು ಬಸವಣ್ಣವರು ಹೇಳಿದ್ದಾರೆ ಅಂತ ಅನಿಸ್ತದೆ, ಹೌದಲ್ಲ? ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂತ. ನಾವು ಅಂತರ್ಮುಖಿಯಾಗಿ ನಾವು ನೋಡ್ತಾ ಹೋದಾಗ ನಮಗೆ ಗೊತ್ತಾಗ್ತಾ ಇದೆ, ನಾವು ನಮ್ಮನ್ನೇ ನಾವು ತಿದ್ದುಕೊಂಡು ಆ ತೆಂಗಿನ ಮರ ಯಾವ ಥರ ಬೆಳೀತಾ ಇರ್ತದೋ ಆ ರೀತಿಯಲ್ಲಿ ಬೆಳೀತೇವೆ ಅಂತ. ಈ ಒಂದು ಆತ್ಮವನ್ನು ನಾವು ಅರ್ಥ ಮಾಡಿಕೊಂಡು ಆತ್ಮದ ಅರಿವು ಮೂಡಿಸಿಕೊಂಡು ನಾವು ಗುರುವಿನ ಕರುಣೆಯನ್ನು ಪಡೆದುಕೊಂಡು ಆ ತಾಮಸವನ್ನು ನಿರಸನ ಮಾಡ್ತಾ ಹೋಗುವಂಥದ್ದಕ್ಕೆ ತಾಮಸ ನಿರಸನ ಸ್ಥಳ ಅಂತ ಕರೀತಾರೆ. ತಾಮಸ ನಿರಸನ ಸ್ಥಳವನ್ನು ದಾಟಿ ಮುಂದೆ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಭಕ್ತ ಸ್ಥಳ. 1ನೇ ತರಗತಿಗೆ ಬಂದಿವಿ. ಈಗ ನಾವು ಇಲ್ಲಿಗೆ ಬರಬೇಕಾದ್ರೆ 1ನೇ ತರಗತಿಗೆ. ಭಕ್ತ ಅಂದರೆ ಭಾಳ ದೊಡ್ಡ ಶಬ್ದ ಅದು. ಭಕ್ತ ಅಂದರೆ ಏನು ಭಾಳ ಸಾಮಾನ್ಯ ಅಲ್ಲ ಅದು. ಭಕ್ತ ಅಂದರೆ ಭಾಳ ದೊಡ್ಡದಂಥ. ಭಕ್ತನ ಲಕ್ಷಣಗಳೇನು ಅಂತ ನೋಡಿಕೊಂಡ್ರೆ ಇವತ್ತು 1ನೇ ತರಗತಿಯಲ್ಲೇ ಭಾಳ ಜನ ಫೇಲ್ ಆಗ್ತಾರೆ. ಭಕ್ತ ಹೇಗಿರಬೇಕು ಅನ್ನುವಂಥ ಲಕ್ಷಣಗಳು ಚಿನ್ಮಯ ಜ್ಞಾನಿ ಚನ್ನಬಸವಣ್ಣವರು ಒಂದು ಚೆಂದಾಗಿ ಹೇಳ್ತಾರೆ. ಆ ಒಂದು ಸ್ಥಳಗಳ ಬಗ್ಗೆ ನಾವು ಮತ್ತೊಂದು ದಿವಸ ನೋಡೋಣ. ಇಲ್ಲಿ ನಾವು ಯಾವ ರೀತಿಯಾಗಿ ಈ ಒಂದು ಇದನ್ನು ಮಾಡ್ಕೋಬೇಕು. ಮಾಯೆ ಏನಂತಾರೆ, ಮಾಯೆ ಅಂದರೆ ಏನು, ಮಾಯೆಯನ್ನು ಯಾವ ರೀತಿಯಾಗಿ ಗೆಲ್ಲಬೇಕು, ಮಾಯೆ ಬಗ್ಗೆ ಬೇರೆ ಒಂದು ಶರಣರು ಯಾವ ರೀತಿಯಾಗಿ ಹೇಳಿದ್ದಾರೆ ಅನ್ನೋದನ್ನು ಇವತ್ತಿನ ದಿವಸ ನಾವು ನೋಡೋಣ. ನಾವು ಭಕ್ತರಾಗಬೇಕಾದ್ರೆ, ನಾವು ಮಹೇಶ್ವರರಾಗಬೇಕಾದ್ರೆ, ಪ್ರಸಾದಿ ಆಗಬೇಕಾದ್ರೆ, ಪ್ರಾಣಲಿಂಗಿ ಸ್ಥಳಕ್ಕೆ ಹೋಗಬೇಕಾದ್ರೆ, ಶರಣರಾಗಬೇಕಾದ್ರೆ, ಶರಣ ಎಷ್ಟು ದೊಡ್ಡ ಒಂದು ಉನ್ನತವಾದಂಥ ಪದ. ನಾವೆಲ್ಲರಿಗೂ ಶರಣರೇ ಅಂತ ಹೇಳ್ತೀವಿ. ಯಾಕೆಂದರೆ ಇದು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ. ನಾವು ಎಲ್ಲರೂ ಕೂಡ ಶರಣರಾಗಲಿ ಅನ್ನುವಂಥ ಒಂದು ಆಶಾಭಾವನೆಯಿಂದ ಶರಣರೇ ಅಂತ ತಿಳ್ಕೊಂಡು ಹೇಳ್ತೀವಿ, ಶರಣರು ಶರಣೀಯರು ಅಂತ. ಆದರೆ ಶರಣ ಅನ್ನುವಂಥ ಒಂದು ಪದದ ಅರ್ಥ ವರ್ಲ್ಡ್ ಸಿಟಿಜನ್, ವಿಶ್ವ ಪ್ರಜೆ, ಅಥವಾ ಒಂದು ನಡೆದಾಡ್ತಕ್ಕಂಥ ದೇವರು ಅಂತಂದರೂ ಕೂಡ ಅದಕ್ಕೆ ಸೂಕ್ತವಾದಂಥ ಒಂದು ಪದ. ಅದಕ್ಕಾಗಿ ಶರಣ ಅನ್ನುವಂಥದ್ದು ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಕೊನೆಗೆ ಐಕ್ಯ ಸ್ಥಳ ಒಂದೇ ಉಳಿಯೋದು. ಅದಕ್ಕಾಗಿ ನಾವಿಲ್ಲಿ ಈ ಒಂದು ಎಲ್ಲ ಸ್ಥಳಗಳನ್ನು ನಾವು ದಾಟಿ ಹೋಗಬೇಕಾದ್ರೆ, ನಾವು ಕ್ರಮೇಣವಾಗಿ ಸ್ಥಳಗಳನ್ನು ಹತ್ತಬೇಕಾದಾಗ ನಾವಿಲ್ಲಿ ಮಾಯೆಯನ್ನು ಗೆಲ್ತಕ್ಕಂಥದ್ದು, ಅಂದರೆ ಮಾಯಾ ವಿಡಂಬನೆ ಮಾಡ್ತಕ್ಕಂಥದ್ದು, ಅಥವಾ ಒಂದು ತಾಮಸ ನಿರಸನ ಮಾಡಿಕೊಂಡು ಆ ಮಾಯೆಯನ್ನು ಯಾವ ರೀತಿಯಾಗಿ ಗೆಲ್ಲಬೇಕು, ಮಾಯೆ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಇಲ್ಲಿ ಪಿಂಡ ಅಂದರೆ ಆತ್ಮದರಿವು, ಮತ್ತು ಪಿಂಡಾಂಡ ಮತ್ತು ಬ್ರಹ್ಮಾಂಡ ಅಂತ 2 ಪದಗಳು ಬರ್ತಾವೆ. ಪಿಂಡಾಂಡ ಅಂದರೆ ಅಂತಂದರೆ ಶರೀರ. ಈ ಪಿಂಡಾಂಡದ ಒಡೆಯ ಯಾರು ಅಂತಂದರೆ, ಪಿಂಡಾಂಡದ ಒಡೆಯ ಯಾರು ಅಂದರೆ ಜೀವಾತ್ಮ. ಈ ಹೊರಗಡೆ ತೋರುವ ಈ ಸೃಷ್ಟಿ, ಈ ಬ್ರಹ್ಮಾಂಡದ ಒಡೆಯರಿಗೆ ಏನಂತ ಕರೀತಾರೆ, ಪರಮಾತ್ಮ ಅಂತ ಕರೀತಾರೆ. ಆತ್ಮ ಮತ್ತು ಪರಮಾತ್ಮನ ಸ್ವರೂಪದೊಳಗೆ ಅದು ವಿಷಯ ಬರ್ತದೆ. ಆದರೆ ಆತ್ಮ ಮತ್ತು ಪರಮಾತ್ಮನಿಗೇನು ವ್ಯತ್ಯಾಸ ಅಂದರೆ, ಈ ಪಿಂಡಾಂಡಗತವಾದಂಥ ಒಂದು ಚೈತನ್ಯಕ್ಕೆ ಜೀವಾತ್ಮ ಅಂತ ಕರೀತಾರೆ, ಬ್ರಹ್ಮಾಂಡಗತವಾದಂತಹ ಚೈತನ್ಯಕ್ಕೆ ಏನಂತಾರೆ, ಪರಮ ಆತ್ಮ ಅಂತ ಕರೀತಾರೆ. ಆದರೆ ದೇವರು ಮತ್ತು ಪರಮಾತ್ಮ ಅಥವಾ ಜೀವಾತ್ಮ ಏನೂ ಗುಣಗಳಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಏನ್ರಿ, ಒಂದು ಸಮುದ್ರ ನೀರಿನೊಳಗೆ ಕೂಡ H2O ಇರ್ತದೆ. ಒಂದು ನಲ್ಲಿಯೊಳಗೆ ನೀರು ತೊಗೊಂಡು ನೀವು ಟೆಸ್ಟ್ ಮಾಡಿದ್ರೂ ಕೂಡ H2O ಇರ್ತದೆ. 2 ಹೈಡ್ರೋಜನು ಮತ್ತು 1 ಆಮ್ಲಜನಕದ ಒಂದು ಇದನ್ನು ಕಾಂಬಿನೇಷನ್ನೇ ಇರ್ತದೆ. ಹಾಗೆ ನೀವು ಯಾವುದೇ ನೀರು ಟೆಸ್ಟ್ ಮಾಡಿದ್ರೂ ಕೂಡ H2O ಬರ್ತದೆ. ಹಾಗೆ ದೇವರು ಅವನು ಪೂರ್ಣಜ್ಞ ಆಗಿದ್ದಾನೆ, ಆತ್ಮ ಇದು ಅಲ್ಪಜ್ಞನಾಗಿದ್ದಾನೆ. ಅದಕ್ಕಾಗಿ ಈ ಜೀವಾತ್ಮನನ್ನು ನಾವು ಈ ಭವಬಂಧನ ಅಂತಂದರೆ ಜೀವಾತ್ಮ ಪರಮಾತ್ಮನ ಒಂದು ಅಂಶ. ಈಗ ಸೂರ್ಯ ದೊಡ್ಡ ಒಂದು ಗೋಳ ಗ್ರಹ, ಅದರಿಂದ ಹೊರಹೊಮ್ಮಿರ್ತಕ್ಕಂಥ ಒಂದು ಕಿರಣ, ರವಿ ಅಥವಾ ರಶ್ಮಿ, ಅದರಿಂದ ಹೊರಹೊಮ್ಮಿರ್ತಕ್ಕಂಥ ಒಂದು ಕಿರಣ. ಆ ಸೂರ್ಯನಲ್ಲಿರ್ತಕ್ಕಂತಹ ಎಲ್ಲ ಗುಣಗಳನ್ನು, ಲಕ್ಷಣಗಳು ಕೂಡ ಆ ಒಂದು ಕಿರಣದಲ್ಲಿ ಇರ್ತವೆ. ಕಿರಣದಲ್ಲೂ ಕೂಡ ಇರ್ತದೆ. ಆ ರವಿಯಲ್ಲಿರ್ತಕ್ಕಂಥದ್ದು ರಶ್ಮಿಯಲ್ಲೇ ಆ ಗುಣ ಇರ್ತದೆ.
ದೀಪ ಎಲ್ಲಿರ್ತಕ್ಕಂಥದ್ದು ದೀಪ್ತಿಯಲ್ಲಿ ಇರ್ತದೆ. ಅಂದರೆ ಇಲ್ಲಿ ಪರಮಾತ್ಮನ ಅಂಶವೇ ಒಂದು ಜೀವಾತ್ಮ ಆದರೂ ಕೂಡ ಈ ಒಂದು ಭವಬಂಧನಕ್ಕೆ ಯಾಕೆ ಬಂತು? ಈ ಒಂದು ಜೀವಾತ್ಮ ನಮ್ಮ ಶರೀರದೊಳಗೆ ಸೇರಿರೋದ್ರಿಂದಲೇ ಕಷ್ಟ, ಇವತ್ತು ತೊಂದರೆಗಳು, ಹೌದಲ್ರಿ? ಪರಮಾತ್ಮನಿಗೆ ಯಾವ ಕಷ್ಟ, ನೋವು, ನಲಿವು, ತೊಂದರೆಗಳು, ಕಷ್ಟ ಸುಖಗಳು ಏನೂ ಇಲ್ಲ. ಆದರೆ ನಮ್ಮಲ್ಲಿ ಭಾರತದಲ್ಲಿ ಬಹಳ ಒಂದು ವಿಚಿತ್ರ ಅನ್ನಿಸ್ತದೆ ನಮಗೆ. ದೇವರಿಗೆ ಸಾವಿಲ್ಲ, ದೇವರಿಗೆ ಹುಟ್ಟಿಲ್ಲ, ದೇವರು ಹುಟ್ಟೋದಿಲ್ಲ, ದೇವರು ಸಾಯೋದಿಲ್ಲ, ಜನನ ಮರಣರಹಿತ ಎಲ್ಲ ಹೇಳ್ತಾರೆ, ಕಂಠಪಾಠ ಮಾಡಿ ಮಂತ್ರಗಳು ಹೇಳ್ತಾ ಇರ್ತಾರೆ. ಆದರೂ ಮತ್ತೆ ಈ ಅನೇಕ ಗ್ರಂಥಗಳಲ್ಲಿ ಹುಟ್ಟಿ ಸತ್ತಿರ್ತಕ್ಕಂತಹ ಮಹಾಪುರುಷರನ್ನು, ಆ ವ್ಯಕ್ತಿಗಳನ್ನೇ ದೇವರು ಅಂತ ತಿಳ್ಕೊಂಡು ಹೇಳ್ತಾರೆ. ಪರಮಾತ್ಮನ ಜನ್ಮಾಷ್ಟಮಿ ಮಾಡ್ತಾರೆ, ಹೌದಲ್ರಿ? ಪರಮಾತ್ಮನ ದೇವರಿಗೆ ಜನ್ಮಾಷ್ಟಮಿ ಅಂದರೆ ಡೇಟ್ ಆಫ್ ಬರ್ತ್ ಇರ್ತದ, ದೇವರಿಗೆ ಇರೋದಿಲ್ಲ. ಆದರೂ ದೇವರಿಗೂ ಜನ್ಮಾಷ್ಟಮಿ ಮಾಡ್ತಾರೆ, ಹುಟ್ಟಿಸ್ತಾರೆ. ಆಮೇಲೆ ದೇವರು ಸತ್ತ ಅಂತ ತಿಳ್ಕೊಂಡು ಹೇಳ್ತಾರೆ, ದೇವರು ಕಾಡಿಗೆ ಹೋದ ಅಂತ ತಿಳ್ಕೊಂಡು ಹೇಳ್ತಾರೆ. ದೇವರು ಹುಟ್ಟೋದು ಇಲ್ಲ, ದೇವರು ಸಾಯೋದಿಲ್ಲ, ದೇವರಿಗೆ ತಂದೆ ತಾಯಿನೂ ಇಲ್ಲ, ದೇವರಿಗೆ ಬಂಧು ಬಳಗ ಇಲ್ಲ, ದೇವರಿಗೆ ಹೆಂಡತಿ ಮಕ್ಕಳಿಲ್ಲ, ದೇವರು ಸಾಯೋದಿಲ್ಲ, ಅಳೋದಿಲ್ಲ, ಹುಟ್ಟೋದಿಲ್ಲ. ಮತ್ತು ನೀವು ದೇವರಿಗೆ ಹುಟ್ಟು ಸಾವುಗಳಿಲ್ಲ, ಹುಟ್ಟು ಸಾವುಗಳಿಲ್ಲದೆ ಇರತಕ್ಕಂತಹ ನಿರಾಕಾರ ನಿರ್ಗುಣ ನಿರಂಜನನಾದ ಪರಮಾತ್ಮನಿಗೆ ನಾವು ಅವನು ಹುಟ್ಟಿದನು, ಅವನು ಸತ್ತದನು, ಅವನು ಜನ್ಮಾಷ್ಟಮಿ ಮಾಡ್ತೀವಿ, ಅವನ ಪರಮಾತ್ಮನ ಬರ್ತ್ಡೇ ಆಚರಣೆ ಮಾಡ್ತೀವಿ ಅಂತಕ್ಕಂಥದ್ದು ಇದೆಲ್ಲ ಒಂದು ಹಾಸ್ಯಾಸ್ಪದವಾದಂಥ ಒಂದು ಸಂಗತಿ. ಅದಕ್ಕಾಗಿ ನಾವಿಲ್ಲಿ ನೋಡ್ತಾ ಇದ್ದೇವೆ. ಹಾಗಾದರೆ ಈ ಹುಟ್ಟು ಸಾವುಗಳಿಲ್ಲದೆ ಇರತಕ್ಕಂತಹ, ಸುಖ ದುಃಖಗಳೇನೂ ಇಲ್ಲದೆ ಇರತಕ್ಕಂತಹ ನಿರಾಕಾರ ನಿರ್ಗುಣ ನಿರಂಜನ ಪರಮಾತ್ಮನ ಅಂಶವಾಗಿರ್ತಕ್ಕಂಥ ಒಂದು ಆತ್ಮ, ಈ ಆತ್ಮ ನಮ್ಮ ದೇಹದೊಳಗೆ ಸೇರಿಕೊಂಡು ಈಗ ಈ ಬಂಧನಕ್ಕೊಳಗಾಗಿದೆ. ಯಾಕೆ ಈ ಬಂಧನಕ್ಕೊಳಗಾಯಿತು ಅಂತಂದರೆ ಅಲ್ಲಿ ಗುರು ಬಸವಣ್ಣರು ವಚನದಾಗ ಹೇಳ್ತಾರೆ, ಭವಬಂಧನ ಭವಪಾಶವಾದ ಕಾರಣವೇನಯ್ಯ ಅಂತಂದರೆ, ಹಿಂದಿನ ಜನ್ಮದಲ್ಲಿ ಲಿಂಗವ ಮರೆದೆನಾಗಿ, ಲಿಂಗ ಅಂದರೆ ಇಲ್ಲಿ ದೇವರು, ಹಿಂದಿನ ಜನ್ಮದಲ್ಲಿ ಲಿಂಗವನ್ನು ಮರೆತಿದ್ದಕ್ಕಾಗಿ, ದೇವರನ್ನು ಮರೆತಿದ್ದಕ್ಕಾಗಿ, ದೇವರು ಧರ್ಮವನ್ನು ಮರೆತಿದ್ದಕ್ಕಾಗಿ ನಾನು ಈ ಜನ್ಮದಲ್ಲಿ ಬಂಧನ ಆಗಿದೆ ಅಂತ ತಿಳ್ಕೊಂಡಂಥ ಮಾತನ್ನು, ಜೀವಾತ್ಮನಿಗೆ ಬಂಧನ ಆಗಿದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಈಗ ದೇಹದೊಳಗೆ ಆತ್ಮ ಇದೆ, ದೇಹದೊಳಗೆ ಆತ್ಮ ಇದೆ. ಈಗ ಆ ಆತ್ಮದಿಂದಲೇ, ಆ ಶಕ್ತಿಯಿಂದಲೇ ನಾವೆಲ್ಲ ಮಾತಾಡ್ತಾ ಇದ್ದೀವಿ. ಇವತ್ತು ನಾವು ಆತ್ಮ ನಮ್ಮೊಳಗೆ ಸೇರಿರೋದ್ರಿಂದ ಇದಕ್ಕೆ ಜೀವಾತ್ಮ ಅಂತ ಕರೀತಾರೆ. ಈ ಜೀವಾತ್ಮ ಅಂತ ಕರೀತಾರೆ, ದೇಹದೊಳಗೆ ಸೇರಿದೆ. ಈಗ ಬೆಂಕಿ ಇರ್ತದೆ, ಬೆಂಕಿ ನೀವು ಹೊರಗಡೆ ಉರಿತಾ ಇರಬೇಕಾದ್ರೆ ಅದಕ್ಕೆ ನೀವು ಬಡಿದ್ರೆ ಅದಕ್ಕೆ ಪೆಟ್ಟಾಗಲ್ಲ. ನೀವೊಂದು ದೊಡ್ಡ ಇದು ತೊಗೊಂಡು, ಗನ್ ತೊಗೊಂಡು ಅಥವಾ ಅದಕ್ಕೆ ಭಾರಿ ತೊಗೊಂಡು ನೀವೇನಾದರೂ ಒಂದು ವಸ್ತು ತೊಗೊಂಡು ಅದಕ್ಕೆ ಹೊಡೆದ್ರೆ ಅದಕ್ಕೆ ಏಟಾಗೋದಿಲ್ಲ. ಆದರೆ ಒಂದು ಕಬ್ಬಿಣ, ಕಂಬಾರ ಮನೆಯಲ್ಲಿ ಕಬ್ಬಿಣ ಕಾಯಿಸ್ತಾ ಇರ್ತಾರೆ, ಕಾಯಿಸಿದಾಗ ಬೆಂಕಿ ಎಲ್ಲ ಒಳಗಡೆ ತುಂಬ್ಕೊಂಡ್ಬಿಡ್ತದೆ. ಆ ಕಬ್ಬಿಣ ಪೂರ್ತಿ ಬೆಂಕಿಮಯ ಆಗಿಬಿಡ್ತದೆ, ಕೆಂಪು ಉಂಡೆ ಆದಂಗೆ ಆಗಿಬಿಡ್ತದೆ, ಹೌದಲ್ಲ? ಆ ಕೆಂಪು ಉಂಡೆ ಕಾಯ್ದಾಗ ಅವು ದೊಡ್ಡ ಗನ್ ತೊಗೊಂಡು ಅದಕ್ಕೆ ಏನು ಮಾಡ್ತಾರೆ, ಹೊಡಿತಾರೆ. ಅಂತಹ ಗಟ್ಟಿಯಾದಂತಹ ಕಬ್ಬಿಣನೂ ಕೂಡ ಕಬ್ಬಿಣದೊಳಗೆ ಬೆಂಕಿ ಸೇರೋದ್ರಿಂದ ಅದಕ್ಕೆ ಮೇಲೆ ದೊಡ್ಡ ದೊಡ್ಡ ಏಟುಗಳು ಬೀಳೋದ್ರಿಂದ ಅವಾಗ ಬೆಂಕಿ ಅಲ್ಲಿ ನೋವನ್ನು ಅನುಭವಿಸ್ಬೇಕಾಗ್ತದೆ. ಅವಾಗ ಕಬ್ಬಿಣ ನೋಡಿ ಅವ್ರು ಯಾವ ಆಕಾರ ಮಾಡಬೇಕಂದ್ರೆ ಆ ಆಕಾರ ಆಗಿಬಿಡ್ತದೆ. ಹಾಗೆ ನೋವುಗಳೇ ಇಲ್ಲದಕ್ಕಂತಹ, ಸುಖ ದುಃಖಗಳೇ ಇಲ್ಲದಕ್ಕಂಥ ಇರದಂತಹ ಪರಮಾತ್ಮನ ಅಂಶವೇ ಆದಂತಹ ಆತ್ಮ ನಮ್ಮ ದೇಹದೊಳಗೆ, ಈ ದೇಹ ಅನ್ನುವಂಥ ಕಬ್ಬಿಣದೊಳಗೆ ಸೇರಿಕೊಂಡಿರೋದ್ರಿಂದ ಆತ್ಮನೂ ಸಹಿತ ಪೆಟ್ಟುಗಳನ್ನು ತಿನ್ನಬೇಕಾಗ್ತದೆ, ಏಟುಗಳನ್ನು ತಿನ್ನಬೇಕಾಗ್ತಾ ಇದೆ, ಮತ್ತು ನೋವುಗಳನ್ನು ಅನುಭವಿಸ್ಬೇಕಾಗ್ತಾ ಇದೆ. ಈ ದೇಹದೊಳಗೆ ಸೇರಿಕೊಂಡಾಗ ಅದಕ್ಕೆ ದುಃಖ ಆಗುತ್ತೆ, ನೋವುಗಳನ್ನು ಅನುಭವಿಸ್ಬೇಕಾಗುತ್ತೆ. ಆದರೆ ಪರಮಾತ್ಮನಿಗಿಲ್ಲ ಆ ಹುಟ್ಟು ಸಾವು ನೋವುಗಳು ಯಾವುದು ಕೂಡ ಇಲ್ಲ ಪರಮಾತ್ಮನಿಗೆ. ಆದರೆ ಜೀವಾತ್ಮ ಈ ದೇಹದೊಳಗೆ ಸೇರಿಕೊಂಡಿರೋ ಸಲುವಾಗಿ ದುಃಖಗಳನ್ನು ಅನುಭವಿಸ್ತದೆ. ನೋಡಿರಿ, ಒಂದು ಕಡೆ ಒಂದು ವಚನದ ಭಾಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಏನಪ್ಪ ಅಂದರೆ, ಈ ಎಣ್ಣೆ ಬೇರೆ ಬತ್ತಿ ಬೇರೆ, ಎರಡೂ ಸೇರಿ ಸೊಡರಾಯಿತು. ದೀಪ ಆಗಬೇಕಾದ್ರೆ ಎಣ್ಣೆ ಬತ್ತಿ ಎರಡು ಸೇರಿ ಆಗುತ್ತೆ, ಹೌದಲ್ರಿ? ಎಣ್ಣೆ ಬತ್ತಿ, ಎಣ್ಣೆ ಬೇರೆ ಬತ್ತಿ ಬೇರೆ, ಎರಡು ಸೇರಿ ಸೊಡರಾಯಿತು. ಪುಣ್ಯ ಬೇರೆ ಪಾಪ ಬೇರೆ, ಎರಡು ಸೇರಿ ಒಡಲಾಯಿತು ಅಂತ. ಪುಣ್ಯ ಪಾಪಗಳ ಒಂದು ಮಿಶ್ರಣ ಏನು ಸಮ್ಮಿಶ್ರತೆ ಇರ್ತದೆ, ಅವು ಎರಡೂ ಸೇರಿದಾಗೆ ಈ ಮನುಷ್ಯ ಜನ್ಮಕ್ಕೆ ಬರ್ತಾನೆ ಅಂತ. ಅದಕ್ಕಾಗಿ ಎರಡೂ ಮಿಶ್ರಣ ಇರೋದ್ರಿಂದನೇ ಜೀವಾತ್ಮ ನಮ್ಮ ಶರೀರದೊಳಗೆ ಸೇರಿಕೊಂಡು ದುಃಖವನ್ನು ಅನುಭವಿಸ್ತಾ ಇದೆ, ಸುಖವನ್ನು ಅನುಭವಿಸ್ತಾ ಇದೆ. ಆದರೆ ಆ ಪರಮಾತ್ಮನಿಗೆ ಮಾತ್ರ ಸುಖ ದುಃಖ ಯಾವುದು ಕೂಡ ಇಲ್ಲ. ಅದಕ್ಕಾಗಿ ಹುಟ್ಟಿ ಸಾಯೋರು ಯಾರೂ ಕೂಡ ಪರಮಾತ್ಮ ಆಗಲಿಕ್ಕೆ ಬರೋದಿಲ್ಲ. ಯಾರಿಗೆ ಹುಟ್ಟಿದೆ,
ಯಾರು ಹುಟ್ಟಿ ಸತ್ತಿದ್ದಾರೆ ಇವತ್ತು ಎಷ್ಟು ಜನ ಅವ್ರನ್ನ ಮಹಾತ್ಮರು ಅಂತ ಕರಿಬೋದು, ನಾವು ಅವ್ರನ್ನ ಮಹಾಪುರುಷರು ಅಂತ ಕರಿಬೋದು, ರಾಜರು ಅಂತ ಕರಿಬೋದು, ಮಹಾರಾಜರು ಅಂತ ಕರಿಬೋದು. ಬಟ್ ನಾವು ಪರಮಾತ್ಮ ಅನ್ನುವಂಥ ಶಬ್ದವನ್ನು ಮಾತ್ರ, ದೇವರು ಅನ್ನುವಂಥ ಶಬ್ದವನ್ನು ಮಾತ್ರ ಯಾರಿಗೂ ಕೂಡ ಕರೀಲಿಕ್ಕೆ ಬರೋದಿಲ್ಲ. ಈ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ದೇವರಿಗೆ ಮಾತ್ರ ಕರಿಬೇಕು. ಅದಕ್ಕಾಗಿ ಇಲ್ಲಿ ಆತ್ಮ ಹಿಂದಿನ ಜನ್ಮದಲ್ಲಿ ದೇವರನ್ನು ಮರೆತಿದ್ದಕ್ಕಾಗಿ ಈ ಬಂಧನ ಆಗಿದೆ. ಒಂದು ಮಾತು ಹೇಳ್ತಾ ಇದ್ದಾರೆ, ಈ ಬಂಧನ ಅಂದರೆ ಕಟ್ಟುದು ಅಂತ ಅರ್ಥ. ಭವಬಂಧನ, ಭವ ಅಂದರೆ ಹುಟ್ಟು ಸಾವುಗಳ ಪರಿಭ್ರಮಣೆ, ಪುನರಪಿ ಜನನಂ ಪುನರಪಿ ಮರಣಂ ಅನ್ನುವಂಥ ಹುಟ್ಟು ಸಾವುಗಳ ಪರಿಭ್ರಮಣೆಗೆ ಭವಚಕ್ರಕ್ಕೆ ಭವ ಅಂತ ಕರೀತಾರೆ, ಭವಬಂಧನ ಅಂತ ಕರೀತಾರೆ. ಈ ಒಂದು ಬಂಧನ ಅಥವಾ ಕಟ್ಟುವಿಕೆ ಇದು ಯಾವುದರಿಂದ ಆಗಿದೆ ಅಂದರೆ ಪಾಶ ಅಂತ ಹೇಳ್ತಾರೆ. ಪಾಶ ಅಂದರೆ ಹಗ್ಗ. ಹಗ್ಗ ಎಷ್ಟು ಎಳೆದಿಂದ ಇರ್ತದೆ? 3 ಎಳೆ ಇರ್ತಾವೆ ಹಗ್ಗಗಳು. ರೈತರು ಹಳ್ಳಿಯಲ್ಲಿ ಹೊಸಿತಿರ್ತಾರೆ, 3 ಎಳೆಗಳು ಇರ್ತಾವೆ. ಆ 3 ಎಳೆ ಹಗ್ಗ ಒಂದು ನಾರು ಅಥವಾ ಪುಂಡಿ ಅಂತೇನು ಕರಿತೀವಿ, ಆ ಹೊಲದಲ್ಲಿ ಬೆಳೆದಾಗ ಪುಂಡಿ ಅದು ಗೊತ್ತಾಗುತ್ತೆ. ಪುಂಡಿ ಅಥವಾ ನಾರು ಅದು ಬೆಳೆದಾಗ ಆ ಕಟ್ಟಿಗೆ ಭಾಳ ಮೆತ್ತಗಿರ್ತದೆ, ಈಗ ತೊಗೊಂಡು ಮುರಿಬೋದು. ಆದರೆ ಆ ಪುಂಡಿ ಗಿಡದಿಂದ ಅದು ಬೆಳೆದ ನಂತರ ಅದ್ರ ಮೇಲಿನ ಸಿಪ್ಪೆ ಎಲ್ಲ ಸುರಿದು ನೀರೊಳಗೆ 15 ದಿವಸ 20 ದಿವಸ ನೆನೆ ಹಾಕಿ ಅದರಿಂದೆಲ್ಲ ಸೆಣಬು ಅಥವಾ ಪುಂಡಿಯನ್ನು ತೆಗೆದು ಎಲ್ಲ ಗುಂಜುಗಳೆಲ್ಲ ಬಿಡಿಸಿ ಸುಕ್ಕೆಲ್ಲ ಬಿಡಿಸಿ ಆ ನಂತರ ಅದಕ್ಕೆ 3 ಎಳೆಗಳನ್ನು ಮಾಡಿಕೊಂಡು ಆ 3 ಎಳೆಯಿಂದ ಹಗ್ಗ ಮಾಡಿದಾಗ ಆ ಹಗ್ಗದಿಂದ ಈಗ ನೋಡಿ ದೊಡ್ಡ ದೊಡ್ಡ ಸರ್ಕಸ್ ಕಂಪ್ನಿಗಳಲ್ಲಿ ಝೂಗಳಲ್ಲಿ ಆನೆ ಕಾಲನ್ನು ಸಹಿತ ಅದೇ ಹಗ್ಗದಿಂದ ಕಟ್ಟಿರ್ತಾರೆ, ಹುಲಿ ಕಾಲನ್ನು ಕೂಡ ಆ ಹಗ್ಗದಿಂದ ಕಟ್ಟಿರ್ತಾರೆ, ಹೌದಿಲ್ಲ ರೀ? ಹಾಗೆ ಈ 3 ಎಳೆಯ ಹಗ್ಗದಿಂದ ನಾವು ಯಾವ ರೀತಿಯಾಗಿ ಬಲಶಾಲಿಯಾದಂತಹ ಒಂದು ಇದನ್ನು ಕೂಡ ಕಟ್ಟಿರ್ತಾರೆ, ಪ್ರಾಣಿಗಳನ್ನು ಕೂಡ ಕಟ್ಟಲಿಕ್ಕೆ ಎಂತೆಂಥ ಒಂದು ಹಾರ್ಡ್ ಕೆಲಸ ಮಾಡಲಿಕ್ಕೆ ಏನು ಕಟ್ಟು ಹಾಕಲಿಕ್ಕೆ ಮಷಿನ್ಗಳನ್ನು ಇಂಜಿನ್ಗಳನ್ನು ಕಟ್ಟಿ ಎಳೆಯೋದಕ್ಕೆ ಎಲ್ಲ ಹಗ್ಗವನ್ನು ಯಾವ ರೀತಿ ಉಪಯೋಗ ಮಾಡ್ತಾರೋ ಆ ರೀತಿಯಲ್ಲಿ 3 ಎಳೆಯ ಒಂದು ಹಗ್ಗದಿಂದ ಈ ಒಂದು ಜೀವಾತ್ಮನಿಗೆ ಬಂಧನ ಆಗಿದೆ, ಬಂಧಿಸಲ್ಪಟ್ಟಿದೆ ಅಂತ ತಿಳ್ಕೊಂಡು ಹೇಳ್ತಾರೆ. 3 ಎಳೆ ಹಗ್ಗಗಳು ಯಾವಪ್ಪ? ಭವಪಾಶ 3 ಎಳೆ ಅಂತಂದರೆ ಹಿಂದಿನ ಜನ್ಮದಲ್ಲಿ ದೇವರನ್ನು ಮರೆತಿದ್ದು, ಹಿಂದಿನ ಸಿರಿಯಲ್ಲಿ ಜಂಗಮವನ್ನು ಮರೆತಿದ್ದು ಅಂತ ತಿಳ್ಕೊಂಡು ಹೇಳ್ತಾರೆ. ಅರಿದಡಿ ಸಂಸಾರ ಹೊದ್ದಲ್ಲಿ ಇವೆನೇ ಲಿಂಗದೇವ ಅಂತಂದರೆ ಇದನ್ನು ನಾನು ಅರ್ಥ ಮಾಡಿಕೊಂಡಾಗ ಪ್ರತಿಯೊಬ್ಬ ಒಂದು ಜೀವಾತ್ಮನೂ ಕೂಡ ಈ ಒಂದು ಬಂಧನ ಯಾಕಾಗಿದೆ ಅಂತ ತಿಳ್ಕೊಂಡಾಗ ಈ ಒಂದು ಸಂಸಾರದಿಂದ ಈ ಭವಬಂಧನದಿಂದ ಬಿಡುಗಡೆ ಆಗದೇ ಇರ್ತಾನ ಅಂತ ತಿಳ್ಕೊಂಡು ಕೇಳ್ತಾ ಇದ್ದಾರೆ. ಇನ್ನು 3 ಎಳೆ ಹಗ್ಗಗಳು ಯಾವುದು ಅಂತಂದರೆ ನಾವು ನೋಡೋಣ. ಮನುಷ್ಯನ ಒಂದು ಭವಬಂಧನಕ್ಕೆ ಕಾರಣವಾಗಿರ್ತಕ್ಕಂತಹ 3 ಎಳೆಯ ಹಗ್ಗಗಳು ಅಂತಂದರೆ ಈ 3 ರೀತಿಯ ಮಲಗಳು ಅಂತ ತಿಳ್ಕೊಂಡು ಹೇಳ್ತಾರೆ. 3 ರೀತಿಯ ಮಲಗಳು. ಮೊದಲನೇದು ಕಾರ್ಮಿಕ ಮಲ, ಎರಡನೇದು ಮಾಯಾಮಲ, ಮೂರನೇದು ಆಣವ ಮಲ. ಕಾರ್ಮಿಕ ಮಲ ಈ ಮನುಷ್ಯನಿಗೆ 3 ಪ್ರಕಾರದ ಶರೀರಗಳಿದ್ದಾವೆ. ಒಂದು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಅಂತ. ಸ್ಥೂಲ ಶರೀರಕ್ಕೆ ಅಂಟಿರ್ತಕ್ಕಂಥ ಒಂದು ಮಲ ಅಥವಾ ಕೊಳೆಗೆ ಏನಂತ ಕರೀತಾರೆ? ಕಾರ್ಮಿಕ ಮಲ ಅಂತ ಕರೀತಾರೆ. ಸೂಕ್ಷ್ಮ ಶರೀರಕ್ಕೆ ಅಂಟಿರ್ತಕ್ಕಂಥ ಒಂದು ಮಲಕ್ಕೆ ಏನಂತ ಕರೀತಾರೆ? ಕೊಳೆಗೆ ಏನಂತ ಕರೀತಾರೆ? ಮಾಯಾಮಲ ಅಂತ ಕರೀತಾರೆ. ಆಮೇಲೆ ಕಾರಣ ಶರೀರಕ್ಕೆ ಅಂಟಿಕೊಂಡಿರ್ತಕ್ಕಂಥ ಒಂದು ಕೊಳೆಗೆ ಏನಂತ ಕರೀತಾರೆ? ಅದಕ್ಕೆ ಆಣವ ಮಲ ಅಂತ ಕರೀತಾರೆ. ಕಾರ್ಮಿಕ, ಮಾಯಾ ಮತ್ತು ಆಣವ ಈ 3 ಮಲಗಳನ್ನು ನಾವು ಕಳ್ಕೊಂಡಾಗ ಈ ಒಂದು ಸಂಸಾರ ಹೇಯದಿಂದ ಅಂದರೆ ಈ ಸಂಸಾರದಿಂದ ಅಥವಾ ಈ ಭವಬಂಧನದಿಂದ ಬಿಡುಗಡೆ ಆಗಲಿಕ್ಕೆ ಸಾಧ್ಯ ಇದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಇಲ್ಲಿ ಕಾರ್ಮಿಕ ಮಲ, ಮಾಯಾಮಲ ಮತ್ತು ಆಣವ ಮಲ ಅಂದರೆ ಏನು ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ಕಾರ್ಮಿಕ ಮಲ ಯಾವ ರೀತಿಯಾಗಿ ಬರ್ತದೆ? ಈಗ ಅನೇಕ ಜನಗಳಲ್ಲಿ ನಾನು ಹೇಳಿದ್ದೀನಿ, ಹಿಂದಿನ ಒಂದು ಇದರಲ್ಲೂ ಕೂಡ ವಿಷಯದಲ್ಲೂ ಕೂಡ ಹೇಳಿದ್ದೀನಿ. ದುಶ್ಚಟಗಳು ಅಥವಾ ದುರ್ವ್ಯಸನಗಳೇನಿರ್ತಾವಲ್ಲ, ಈಗ ಗುಟ್ಕ ತಿನ್ನೋದಿರ್ಬೋದು ಅಥವಾ ಸಾರಾಯಿ ಕುಡಿಯೋದು ಆಗಿರ್ಬೋದು ಅಥವಾ ಇನ್ಯಾವುದೋ ಒಂದು ದುಶ್ಚಟಕ್ಕೆ ಅಂಟ್ಕೊಂಡಿರ್ಬೋದು. ಈ ಎಲ್ಲ ದುಶ್ಚಟಗಳನ್ನು ಮಾಡ್ತಕ್ಕಂತಹ ಚಟಗಳನ್ನು ಮತ್ತು ತನ್ನ ಒಂದು ಮನಸ್ಸಿನ ಒಂದು ಚಪಲಕ್ಕಾಗಿ ಅಥವಾ ನಾಲಿಗೆ ರುಚಿಗಾಗಿ ಏನೋ ತಿನ್ಬೋದು ಅಥವಾ ಬೀಡಿ ಸಿಗರೇಟು ಸೇರ್ತಕ್ಕಂಥ ಚಟ ಇರ್ಬೋದು, ತಂಬಾಕು ಸೇವನೆ ಮಾಡ್ತಕ್ಕಂಥದ್ದಾಗಿರ್ಬೋದು. ಇವು ಎಲ್ಲವೂ ಕೂಡ ಮಾಡೋದ್ರಿಂದ ಕಾರ್ಮಿಕ ಮಲ ಅಂದರೆ ಮಳೆ ಇದು ನಮ್ಮ ಒಂದು ಸ್ಥೂಲ ಶರೀರಕ್ಕೆ ಅಂಟ್ಕೊಳ್ತಕ್ಕಂಥ ಏನು ಕೊಳೆ ಇರುತ್ತಲ್ಲ ಇದಕ್ಕೆ ಕಾರ್ಮಿಕ ಮಲ ಅಂತ ತಿಳ್ಕೊಂಡು ಹೇಳ್ತಾರೆ. ಇವತ್ತು ಸಿಗರೇಟು ಇವೆಲ್ಲ ನೋಡಿದಾಗ ಮೊದಲಿಗೆ ಚಟ ಯಾವ ರೀತಿಯಾಗಿ ಶುರು ಆಗ್ತಾವಂದರೆ ಯಾರೋ ಗೆಳೆಯರು ಮಾಡ್ತಾರೆ ಅಂತ ತಿಳ್ಕೊಂಡು ಅವ್ರು ನೋಡಿ ಇವ್ರು ಮಾಡೋದು ಅಥವಾ ಫ್ಯಾಷನ್ಗೋಸ್ಕರ ಮಾಡೋದು. ಮಾಡಿ
ಕಂಪ್ನಿ ಕೊಡ್ಲಿಕ್ಕೆ ತಗೋ ಅಂತ ಹೇಳ್ತಾರೆ. ಅವ್ರು ಸೇರ್ತಾ ಇರ್ತಾರೆ, ಇವ್ರು ಕಂಪ್ನಿ ಕೊಡ್ಲಿಕ್ಕೆ ತಗೋ ಅಂತಾರೆ. ಇವ್ರು ಕಂಪನಿ ಕೊಟ್ಟು ಅವರಿಗೆ ಇವರೇ ಕಂಪನಿ ಓಪನ್ ಮಾಡ್ತಾರೆ. ಮತ್ತು ಆಮೇಲೆ ಈ ರೀತಿಯಲ್ಲಿ ಕಂಪನಿ ಓಪನ್ ಮಾಡ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಅವರು ಚಟಗಳಿಗೆ ಯಾವ ರೀತಿಯಾಗಿ ಬಲಿಯಾಗ್ತಾರೆ ಅಂದರೆ ಕಂಪನಿ ಕೊಡೋದ ಮೂಲಕನೇ ಅವರು ಬಲಿಯಾಗ್ತಾರೆ. ಮಾಂಸಾಹಾರ ಮಾಡೋದಾಗಿರ್ಬೋದು, ಅಥವಾ ತಂಬಾಕು ಸೇವನೆ ಮಾಡೋದಾಗಿರ್ಬೋದು, ಅಥವಾ ಸಿಗರೇಟ್ ಸೇವನೆ ಆಗಿರ್ಬೋದು. ಕಂಪ್ನಿ ಕೊಡೋದು ಅಂತನ್ನುವಂಥ ಒಂದು ಇದ್ರ ಮೂಲಕನೇ ಫ್ಯಾಷನ್ಗೋಸ್ಕರ ಒಂದು ಎಲ್ಲ ಅಂಥ ಒಂದು ಕೆಟ್ಟ ಸಂಗತಿ, ಅಂಥ ಒಂದು ಗೆಳೆಯರ ಜೊತೆಯಲ್ಲಿ ಸೇರಿಕೊಂಡಾಗ ಈ ಒಂದು ಕೆಟ್ಟ ಚಟಗಳಿಗೆ ಬಲಿಯಾಗ್ತಾರೆ. ಇದನ್ನು ನಾವು ನೋಡ್ತಾ ಇದ್ದೇವೆ. ಆಮೇಲೆ ಭಾಳ ಜನಕ್ಕೆ ದುಶ್ಚಟ ಮತ್ತು ದುರ್ಗುಣ ಇದರ ವ್ಯತ್ಯಾಸ ಗೊತ್ತಿರೋದಿಲ್ಲ. ದುಶ್ಚಟ ಬೇರೆ, ದುರ್ಗುಣ ಬೇರೆ. ಈಗ ನೋಡಿ, ದುಶ್ಚಟ ಅಂದರೆ ಈಗ ಸಿಗರೇಟ್ ಸೇದೋದಾಗಿರ್ಬೋದು, ಅಥವಾ ಏನಾದರೂ ಒಂದು ತಿನ್ನೋದಾಗಿರ್ಬೋದು, ತಂಬಾಕು ಸೇವನೆ ಮಾಡೋದಾಗಿರ್ಬೋದು, ಅಥವಾ ಸಾರಾಯಿ ಹೆಂಡ ಕುಡಿಯೋದಾಗಿರ್ಬೋದು. ಇದಕ್ಕೆ ದುಶ್ಚಟ ಅಥವಾ ದುರ್ವ್ಯಸನ ಅಂತ ಕರೀತಾರೆ. ಈ ದುರ್ವ್ಯಸನಗಳು ಮನುಷ್ಯನಿಗೆ ಹತ್ತಿದಾಗ, ದುಶ್ಚಟಕ್ಕೆ ಮನುಷ್ಯ ಬಲಿಯಾದಾಗ, ಆ ಚಟಗಳನ್ನು ಮಾಡೋ ಸಲುವಾಗಿ ಏನು ಬೇಕಾಗ್ತದೆ? ಹಣ ಬೇಕು. ಆ ಹಣ ಎಲ್ಲಿ ತರಬೇಕು? ಕೆಲಸ ಮಾಡೋದಂತ ಇಲ್ಲ, ಸಂಬಳನೂ ಇಲ್ಲ, ಯಾವುದೂ ಕೆಲಸನೂ ಮಾಡಲ್ಲ, ದುಡಿಯೋದು ಇಲ್ಲ. ಅವಾಗ ಚಿಕ್ಕ ಮಕ್ಕಳು ಇರ್ತಾರೆ. ಆ ಚಿಕ್ಕ ಮಕ್ಕಳು ಇರಲಿ, ದೊಡ್ಡವರು ಕೂಡ ಅಷ್ಟೇ. ಚಿಕ್ಕ ಮಕ್ಕಳು ಏನು ಮಾಡ್ತಾರೆ? ಅವ್ರ ತಂದೆ ಪ್ಯಾಂಟು ಅಲ್ಲಿ ಜೋತಾಕಿರ್ತಾರೆ. ಆ ಪ್ಯಾಂಟ್ ಜೇಬಿನಾಗಿಂದ ನಿಧಾನಕ್ಕೆ ಅವ್ರು ಇದ್ದಾಗ ಒಂದು 10 ರೂಪಾಯಿದು 100 ರೂಪಾಯಿದು ನೋಟು ಎತ್ಕೊಂಡ್ಬಿಟ್ಟು ಆಮೇಲೆ ಸಿಗರೇಟ್ ಸೇದೋಕ್ಕೆ ಅಥವಾ ತಂಬಾಕು ಗುಟ್ಕಾ ಇಂಥ ಸೇವನೆ ಮಾಡಲಿಕ್ಕೆ ಉಪಯೋಗ ಮಾಡ್ತಾರೆ. ಮೊದಲು ಮನುಷ್ಯನಿಗೆ ಚಟಗಳು ಶುರು ಆಗ್ತವೆ. ಆ ಚಟಗಳನ್ನು ಬಿಡಲಾರದೆ ಅವುಗಳನ್ನು ಚಟ ಹೆಂಗಾರ ಮಾಡಿ ನಾವು ತೀರಿಸ್ಕೋಬೇಕು ಅಂತ ತಿಳ್ಕೊಂಡು ಏನು ಮಾಡ್ತಾರೆ? ಅವಾಗ ಕಳ್ಳತನ ಮಾಡಲಿಕ್ಕೆ ಶುರು ಮಾಡ್ತಾರೆ. ದುಶ್ಚಟ ಲೀಡ್ಸ್ ಟು ದುರ್ಗುಣ ಅಂತ ಹೇಳ್ತಾರೆ. ದುಶ್ಚಟಗಳು ಬಂದು ಅಂದರೆ ಅದು ದುರ್ಗುಣಕ್ಕೆ ಕರ್ಕೊಂಡು ಹೋಗ್ತದೆ. ಹಣ ಬೇಕಾಗ್ತದೆ, ಹಣ ಬೇಕಾದಾಗ ಕಳ್ಳತನ ಮಾಡಬೇಕಾಗ್ತದೆ. ತಂದೆ ಜೇಬಿನಾಗಿದ್ರೆ ಕದಿಬೋದು, ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಅವ್ರ ಬ್ಯಾಗಿನಾಗಿಂದು ಚೆಕ್ ಮಾಡಿ ಕದ್ಕೋಬೋದು. ದುಶ್ಚಟಗಳು ದುರ್ಗುಣಕ್ಕೆ ಕರ್ಕೊಂಡು ಹೋಗ್ತವೆ. ಈ ದುಶ್ಚಟ ಅಂದರೆ ಕಾರ್ಮಿಕ ಮಲ, ಅದು ದುಶ್ಚಟಗಳು ಮಾಡೋದ್ರಿಂದ. ದುರ್ಗುಣಗಳಂದರೆ ನಮ್ಮ ಮನಸ್ಸಿಗೆ ಅಂಟ್ಕೊಳ್ತಕ್ಕಂಥ ಒಂದು ಪಾಪ ಅಥವಾ ಮಲ ಅಥವಾ ಕೊಳೆ ಅಂತ ಹೇಳ್ತಾರೆ. ಅದಕ್ಕೆ ಮಾಯಾಮಲ ಅಂತ ತಿಳ್ಕೊಂಡು ಹೇಳ್ತಾರೆ. ಇವೆರಡಕ್ಕಿಂತಲೂ ಕೂಡ ಸೂಕ್ಷ್ಮವಾದಂಥದ್ದು ಯಾವುದು ಅಂದರೆ, ನಾವು ದುಶ್ಚಟಗಳು ಮಾಡೋದಿಲ್ಲರಿ, ನಮ್ಗೆ ಯಾವ ದುರ್ಗುಣಗಳು ಇಲ್ಲರಿ, ನಾವೆಲ್ಲ ದೀಕ್ಷೆ ತೊಗೊಂಡಿದ್ದೀವಿ, ನಾವು ಪೂಜೆ ಮಾಡ್ತೀವಿ, ನಾವೆಲ್ಲ ಭಕ್ತಿ ಮಾರ್ಗದಲ್ಲೇ ನಡಿತೀವಿ ಅಂತಂದರೂ ಕೂಡ ನಮ್ಮ ಮನಸ್ಸಿನಲ್ಲಿ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತಕ್ಕಂತಹ, ಅವ್ರ ಮನೆ ಹಾಳಾಗಲಿ, ಅವರು ಆಗಲಿ, ಅವ್ರ ವಂಶ ನಾಶ ಆಗಲಿ, ಏನು ಶಾಪ ಹಾಕ್ತಿರ್ತಾರೆ ಮನಸ್ಸಿನಲ್ಲಿ, ಕೆಟ್ಟ ಕೆಟ್ಟ ವಿಚಾರಗಳನ್ನು ಬೇರೆಯವ್ರ ಬಗ್ಗೆ ಮಾಡ್ತಿರ್ತಾರೆ. ಬೇರೆಯವ್ರ ಬಗ್ಗೆ ಏನು ಶಾಪ ಹಾಕ್ತಕ್ಕಂಥದ್ದು ಮಾಡ್ತಾರೆ, ಅಥವಾ ಬೇರೆಯವ್ರ ಬಗ್ಗೆ ಇನ್ನೊಬ್ಬರಿಗೆ ಕೆಟ್ಟದಾಗಲಿ ಅಥವಾ ಇನ್ನೊಬ್ಬ ವ್ಯಕ್ತಿಗೆ ಕೆಟ್ಟದಾಗಲಿ ಅಂತ ಮನಸ್ಸಿನಲ್ಲಿ ಕೂಡ ಕೆಟ್ಟ ಭಾವನೆಯನ್ನು ಯಾರು ಇಟ್ಕೊಳ್ತಾರೆ ಏನ್ರಿ, ಆ ಒಂದು ಕೆಟ್ಟ ವಿಚಾರಗಳನ್ನು ಭಾವನೆಗಳನ್ನು ಮನಸ್ಸಲ್ಲಿ ಇಟ್ಕೊಳ್ತಾರೆ. ಅಂತಹ ಒಂದು ವಿಚಾರಗಳಿಂದ, ಅಂತಹ ಒಂದು ಭಾವನೆಯಿಂದ ನಮಗೆ ಬರ್ತಕ್ಕಂಥ ಒಂದು ಪಾಪ, ಆ ಮಲಕ್ಕೆ ಏನಂತ ಕರೀತಾರಂದರೆ ಅದು ಭಾಳ ಸೂಕ್ಷ್ಮವಾದಂಥದ್ದು ರೀ. ಅದಕ್ಕೆ ಆಣವ ಮಲ ಅಂತ ಕರೀತಾರೆ. ತಿಳಿತಾ? ನಮಗೆ ಸೂಕ್ಷ್ಮವಾದಂಥ ಒಂದು ವಿಚಾರ, ನಾವು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತಕ್ಕಂಥದ್ದು, ಇನ್ನೊಬ್ಬರಿಗೆ ಶಾಪ ಹಾಕ್ತಕ್ಕಂಥ ಒಂದು ವಿಚಾರ ನಮ್ಮ ಮನಸ್ಸಲ್ಲಿ ನಾವು ಮಾಡಿದರೂ ಕೂಡ, ನಮ್ಮ ಭಾವನೆಯಲ್ಲೂ ಕೂಡ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಬಯಸಿದ್ದೀವಿ ಅಂತಂದರೆ ಅದರಿಂದ ನಮ್ಗೆ ಪಾಪ ಬರ್ತದೆ, ಅಂಥ ಕೊಳೆ ನಮಗೆ ಅಂಟ್ಕೊಳ್ತದೆ. ಅದಕ್ಕೆ ಆಣವ ಮಲ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಈ ಆಣವ ಮಲನೂ ಕೂಡ ಭಾಳ ಸೂಕ್ಷ್ಮವಾದಂಥ ಇವೆರಡಕ್ಕಿಂತಲೂ ಕಾರ್ಮಿಕ ಮಲ, ಮಾಯಾಮಲ ಮತ್ತು ಆಣವ ಮಲಕ್ಕಿಂತ ಸೂಕ್ಷ್ಮವಾದಂಥದ್ದು ಯಾವುದು ಅಂದರೆ ಇದು ಮಾಯಾಮಲಕ್ಕಿಂತಲೂ ಸೂಕ್ಷ್ಮವಾದಂಥದ್ದು ಆಣವ ಮಲ. ಇದು ಕಾರಣ ಶರೀರಕ್ಕೆ ಸೂಕ್ಷ್ಮಾತಿ ಸೂಕ್ಷ್ಮವಾದಂಥ ಒಂದು ಶರೀರಕ್ಕೆ ಭಾವಕ್ಕೆ ಅಂಟಿಕೊಂಡಿರ್ತಕ್ಕಂಥದ್ದು, ದುರ್ಭಾವ ಅಂತಕ್ಕಂಥದ್ದು. ದುಶ್ಚಟ, ದುರ್ಗುಣ, ದುರ್ಭಾವ ಅಂದರೆ ದೇಹ, ಮನಸ್ಸು, ಭಾವಕ್ಕೆ ಅಂಟಿಕೊಂಡಿರ್ತಕ್ಕಂಥ ದುಶ್ಚಟ, ದುರ್ಗುಣ, ದುರ್ಭಾವ ಅಂತಕ್ಕಂಥ ಕಾರ್ಮಿಕ ಮಲ, ಮಾಯಾಮಲ, ಆಣವ ಮಲ. ಈ 3 ಮಲಗಳಿಂದ ಅಂದರೆ 3 ಎಳೆ ಹಗ್ಗದಿಂದ ಈ ಜೀವಾತ್ಮನಿಗೆ ಬಂಧನ ಆಗಿದೆ ಅಂತ ತಿಳ್ಕೊಂಡು ಇಲ್ಲಿ ಗುರು ಬಸವಣ್ಣವರು ಹೇಳ್ತಾ ಇದ್ದಾರೆ. ಇದರಿಂದ ಒಂದು ಉದಾಹರಣೆ, ಭಾಳ ಸುಂದರವಾದಂಥ ಒಂದು ಉದಾಹರಣೆ ಇದೆ. ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರು ಪ್ರವಚನದಲ್ಲಿ ಹೇಳ್ತಾಯಿದ್ರು, ಒಂದು ಹಳೆಯ ಕಾಲದ ಒಂದು ಗವಿ ಇರ್ತದೆ. ಕಾರಣ ಹೇಳಬೇಕಂದ್ರೆ ಒಂದು ಹಳೆಯ ಕಾಲದ ಗವಿ ಇದೆ. ಅಲ್ಲಿ ಪೂಜೆಗೆ ಧ್ಯಾನಕ್ಕೆ ಕೂತ್ಕೋಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿದ್ರು ಅಂತ ತಿಳ್ಕೊಳ್ರಿ. ಆವಾಗ ನೀವು ಅಲ್ಲಿ ಪೂಜೆ ಕೂತ್ಕೋಬೇಕು, ಧ್ಯಾನ ಮಾಡಬೇಕು ಅಂತ ತಿಳ್ಕೊಂಡ್ರಿ. ಆವಾಗ ಮೊದಲೇನು ಮಾಡ್ತೀರಿ? ಅಲ್ಲಿ ಭಾಳಷ್ಟು ವರ್ಷಗಳಿಂದ ಹಳೆಯ ಕಾಲದ ಒಂದು ಗವಿ, ಅಲ್ಲಿ ಬೆಳಕಿಲ್ಲ, ಕತ್ತಲೆ ಇದೆ.
ಆಮೇಲೆ ಹಾಳು ಬಿದ್ದಿರ್ತಕ್ಕಂಥ ಒಂದು ಗವಿ, ಬೇರೆ ಬೇರೆ ಪ್ರಾಣಿಗಳು ಎಲ್ಲ ಬಂದು ಅಲ್ಲಿ ಏನು ಮಾಡಿದ್ದಾವೆ, ಹೊಲಸು ಮಾಡಿದ್ದಾವೆ, ಕೊಳಕು ಮಾಡಿದ್ದಾವೆ. ಅದನ್ನೆಲ್ಲ ಏನು ಮಾಡಬೇಕು, ಆ ಒಂದು ಕೊಳಕು ಮಾಡಿರ್ತಕ್ಕಂಥದ್ದೆಲ್ಲ ತೆಗೆದು ಸ್ವಚ್ಛ ಮಾಡಬೇಕಾಗ್ತದೆ. ಆನಂತರ ಅಲ್ಲಿ ಕತ್ತಲೆ ಇದೆ, ಅಲ್ಲಿ ಬೆಳಕು ತರಬೇಕಾಗ್ತದೆ. ಆಮೇಲೆ ಆ ಒಂದು ಕೊಳಕೆಲ್ಲ ತುಂಬಿರೋದ್ರಿಂದ ವಾಸನೆ ಬರ್ತಾಯಿದೆ. ಮೊದಲು ಏನು ಮಾಡಬೇಕು, ಅದಕ್ಕೆ ಎಲ್ಲಿಂದಾದರೂ ಒಂದು ಲೈಟ್ ಕನೆಕ್ಷನ್ ತೊಗೊಂಡು ಒಂದು ವೈರ್ ಬಲ್ಬ್ ಜೋಡಿಸಿ ಏನು ಮಾಡಬೇಕು, ಬೆಳಕು ತರಬೇಕು. ಆ ನಂತರ ಪೊರಕೆ ತೊಗೊಂಡು ನೀರು ತಂದು ಅದನ್ನು ತೊಳೆದು ಸ್ವಚ್ಛ ಮಾಡಬೇಕು. ನೀವು ಅದನ್ನು ಬೆಳಕು ಹಾಕಿದ್ರಿ, ನೀವು ಬೆಳಕು ಬಂದ ತಕ್ಷಣ ಅಲ್ಲಿ ಕೂತ್ಕೊಂಡು ಪೂಜೆ ಮಾಡಲಿಕ್ಕಾಗುತ್ತಾ? ಆಗೋದಿಲ್ಲ. ನೀವು ಅದು ಪೊರಕೆ ತಂದು ನೀರು ತಂದೆಲ್ಲ ತೊಳೆದೆಲ್ಲ ಸ್ವಚ್ಛ ಮಾಡಿದಾಗೂ ಅಲ್ಲಿ ಕೂತ್ಕೊಂಡು ಪೂಜೆ ಮಾಡಲಿಕ್ಕಾಗುತ್ತಾ? ಯಾಕಾಗಲ್ಲ ಹೇಳ್ರಿ? ವಾಸನೆ ಇರ್ತದೆ, ದುರ್ವಾಸನೆ ಇರ್ತದೆ. ಅಲ್ಲಿ ಸ್ವಚ್ಛ ಮಾಡಿದ ನಂತರನೂ ಕೂಡ ಆ ಒಂದು ವಾಸನೆ ಹೋಗಬೇಕಾದ್ರೆ ಏನು ಮಾಡಬೇಕು, ಒಳ್ಳೆ ಘಮ ಘಮ ಅಂತ ಸುಗಂಧ ಬೀರ್ತಕ್ಕಂಥ ಒಂದು ಧೂಪ ಅಥವಾ ಅಗರಬತ್ತಿಗಳನ್ನು, ಊದಿನ ಕಡ್ಡಿಗಳನ್ನು ಹಚ್ಚಬೇಕು. ಆ ಒಂದು ಊದಿನ ಕಡ್ಡಿಯ ವಾಸನೆ, ಆ ಸುಗಂಧದಿಂದ ಏನಾಗ್ತದೆ, ಅಲ್ಲಿ ಆ ಒಂದು ಕೆಟ್ಟ ವಾಸನೆ ಏನಿರ್ತದೋ ಅದು ಹೋಗಿಬಿಡ್ತದೆ. ಆವಾಗ ನಾವೇನು ಮಾಡ್ಬೋದು, ಅದರಲ್ಲಿ ಕೂತ್ಕೊಂಡು ಪೂಜೆ ಮಾಡ್ಬೋದು, ಧ್ಯಾನ ಮಾಡ್ಬೋದು, ಪ್ರಾರ್ಥನೆ ಮಾಡ್ಬೋದು. ಇದು ಭಾಳ ಸುಂದರವಾದಂಥ ಉದಾಹರಣೆಯನ್ನು ಹೇಳಿದ್ದಾರೆ. ಇದೇನು ನಾವು ನಮ್ಮ ಈ ಶರೀರಕ್ಕೆ ಹೋಲಿಸ್ಕೊಂಡಾಗ ಎಷ್ಟೋ ವರ್ಷಗಳಿಂದ, ಎಷ್ಟೋ ಜನ್ಮಗಳಿಂದ ಈ ಒಂದು ಹಾಳು ಗವಿ, ಈ ಗವಿಯೊಳಗೆ ನೋಡ್ರಿ ಕತ್ತಲೆ ಇದೆ. ಆ ಗವಿಯೊಳಗೆ ಹೆಂಗೆ ಕತ್ತಲೆ ಇದೆಯೋ ಈ ಗವಿಯೊಳಗೂ ಕೂಡ ಕತ್ತಲೆ ಇದೆ. ಯಾವ ಕತ್ತಲೆ ಇದೆ ಈ ಗವಿಯೊಳಗೆ? ಅಜ್ಞಾನ ಅನ್ನುವಂಥ ಕತ್ತಲೆ ಇದೆ, ಹೌದಿಲ್ಲ? ಅಜ್ಞಾನ ಅನ್ನುವಂಥ ಕತ್ತಲೆ ಇದೆ. ಆಮೇಲೆ ಈ ಒಂದು ಗವಿಯೊಳಗೂ ಕೂಡ ಕೊಳಕು ತುಂಬಿದೆ. ನಾವು ಎಷ್ಟೋ ಜನ್ಮಗಳಲ್ಲಿ ತಿಳಿಯದೋ ಮಾಡಿರ್ತಕ್ಕಂತಹ ಪಾಪ ಕರ್ಮಗಳ ಒಂದು ಫಲದಿಂದ ನಮಗೆ ಈ ಕೊಳಕೆಲ್ಲ ತುಂಬ್ಕೊಂಡು ಬಿಟ್ಟಿದೆ. ಆ ನಂತರ ಆ ಕೊಳಕು, ಆ ಹೊಲಸು ತುಂಬಿರೋದ್ರಿಂದ ಇಲ್ಲೇನಾಗಿದೆ, ವಾಸನೆ ಇದೆ, ಹೌದಲ್ಲ? ನಾವು ಆ ಮೊದಲೇನು ಮಾಡಬೇಕು ಅಂದರೆ ಇಲ್ಲಿರ್ತಕ್ಕಂತಹ ಒಂದು ಕತ್ತಲೆಯನ್ನು ನಾವು ತೆಗೆದು ಹಾಕಬೇಕು. ಈ ಕತ್ತಲೆಯನ್ನು ತೆಗೆದು ಹಾಕಬೇಕಾದ್ರೆ ಏನು ಮಾಡಬೇಕು, ಒಂದು ವೈರ್ ತೊಗೊಂಡು, ಒಂದು ಚಿಕ್ಕದು ಹೋಲ್ಡ್ರ್ ತೊಗೊಂಡು, 0 ಬಲ್ಪ್ ಹಾಕಿ ಗಂಟ್ಲಾಗಿ ಬಿಟ್ಕೊಳ್ಳೋದಲ್ಲ. ಈ ಬೆಳಕು ಹಾಕೋದ್ರಿಂದ ಒಳಗೆ ಕತ್ತಲೆ ಆಗೋದಿಲ್ಲ, ಒಳಗಿನ ಕತ್ತಲೆ ಹೋಗೋದಿಲ್ಲ. ಒಳಗಿನ ಕತ್ತಲೆಯನ್ನು ತೆಗಿಬೇಕಾದ್ರೆ ನಾವು ಏನು ಮಾಡಬೇಕು ಅಂದರೆ ವಚನ ಸಾಹಿತ್ಯವನ್ನು ಓದಬೇಕು. ಮಹಾತ್ಮರು ಮತ್ತು ಜ್ಞಾನಿಗಳು ಕೊಟ್ಟಿರ್ತಕ್ಕಂತಹ ತತ್ವ ಸಿದ್ಧಾಂತದ ಜ್ಯೋತಿಯನ್ನು ನಮ್ಮ ಅಂತರಂಗದಲ್ಲಿ ಹೊತ್ತಿಸ್ಕೊಳ್ಬೇಕು. ಆವಾಗ ಒಳಗಿರ್ತಕ್ಕಂಥ ಅಜ್ಞಾನದ ಕತ್ತಲೆ ಹೋಗ್ಬಿಡ್ತದೆ. ಆಮೇಲೆ ನಾವು ಮಾಡಿರ್ತಕ್ಕಂತಹ ಒಂದು ಅದಕ್ಕೇನಂತ ಕರೀತಾರೆ, ಸುಜ್ಞಾನ ಅಂತ ಹೇಳ್ತಾರೆ. ಸುಜ್ಞಾನದ ಬೆಳಕನ್ನು, ಸುಜ್ಞಾನದ ಜ್ಯೋತಿಯನ್ನು ನಾವು ಹೊತ್ತಿಸ್ಕೊಳ್ಬೇಕು. ಆಮೇಲೆ ಸದ್ಭಕ್ತಿ ಅನ್ನುವಂತಹ ನೀರನ್ನು ತೆಗೆದುಕೊಂಡು, ಏನ್ರಿ, ಸದ್ಭಕ್ತಿ ಅನ್ನುವಂತಹ ನೀರನ್ನು ತೆಗೆದುಕೊಂಡು ಸದಾಚಾರದ ಪೊರಕೆಯನ್ನು ತೆಗೆದುಕೊಂಡು ನಾವು ಅದನ್ನು ಸ್ವಚ್ಛಗೊಳಿಸಬೇಕು. ಸ್ವಚ್ಛಗೊಳಿಸಿದಾಗ ಈ ಗವಿ ಸ್ವಚ್ಛ ಆಗ್ತದೆ. ಇದು ಬೆಳಕಿಗೆ ಬಂತು, ಸ್ವಚ್ಛನೂ ಆಯಿತು, ಆದರೆ ಇನ್ನೂ ಏನು ಉಳಿತದೆ, ಅಲ್ಲಿ ವಾಸನೆ ಇರ್ತದೆ. ಆ ವಾಸನೆ ಹೋಗಬೇಕಾದ್ರೆ, ಅದನ್ನು ತೆಗೆದು ಹಾಕಬೇಕಾದ್ರೆ ನಾವೇನು ಮಾಡಬೇಕು, ಸತ್ಕ್ರಿಯೆ ಅನ್ನುವಂತಹ, ಸತ್ಕಾರ್ಯಗಳು ಅನ್ನುವಂತಹ ಅಥವಾ ಸತ್ಕ್ರಿಯೆ ಅಂತಕ್ಕಂಥ ಒಂದು ಧೂಪವನ್ನು ಹಾಕಬೇಕು. ಸದ್ಭಾವನೆ ಅಂತಕ್ಕಂಥ ಒಂದು ಧೂಪವನ್ನು ಹಾಕಿದಾಗ ಅಲ್ಲಿ ಭಾವಶುದ್ಧಿ ಆಗ್ತದೆ. ನಾವೀಗ 108 ನಾಮಾವಳಿ, ಗುರು ಬಸವಣ್ಣನವರ ನಾಮಾವಳಿ ಹೇಳುವಾಗ ನಾವು ಹೇಳ್ತೀವಿ, ಭಾವಶುದ್ಧಿಯಿಂದ ಬೇರೆ ಮುಕ್ತಿ ಇಲ್ಲ ಬಸವಗುರುವೆ ಅಂತ ಹೇಳ್ತೀವಿ. ನಾವು ಎಷ್ಟೇ ನಮ್ಮ ಶರೀರ ಶುದ್ಧಿ ಮಾಡ್ಕೋಬೋದು, ಹೌದಲ್ರಿ? ಸೋಪನ್ನು ಹಚ್ಬೋದು, ಸೋಪ್ ಹಚ್ಬೋದು, ಅಥವಾ ಮತ್ಯಾವುದು ಇಂಟರ್ನ್ಯಾಷನಲ್ ಲಕ್ಸ್ ಸೋಪ್ ಹಚ್ಚಿ ತೊಳ್ಕೊಬೋದು, ಶರೀರವನ್ನು ತೊಳ್ಕೊಬೋದು, ಹೌದಿಲ್ಲ? ಆದರೆ ಭಾವಶುದ್ಧಿ ಆಗೋದು ಭಾಳ ಮುಖ್ಯ. ಯಾರ ಭಾವಶುದ್ಧಿ ಆಗಿದೆ ಅದೇ ಮುಕ್ತಿ, ಜೀವನ್ಮುಕ್ತ ಸ್ಥಿತಿ ಅಂತ ತಿಳ್ಕೊಂಡು ಹೇಳ್ತಾರೆ. ಆ ಭಾವಶುದ್ಧಿ ಆಗೋವರೆಗೆ ನಮಗೆ ಪರಮಾತ್ಮನ ಅನುಗ್ರಹ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಹೇಳ್ತಾ ಇದ್ದೀವಿ. ಏನ್ರಿ, ಕೆಲವ್ರು ಏನು ಮಾಡ್ತಾರಂದರೆ ಈ ದೇವರಿಗೆ ನಾವು ವಸ್ತುಗಳನ್ನು ಸಮರ್ಪಿಸ್ಕೊಳ್ತಾ, ಇದನ್ನು ನಿನಗೆ ಅದು ಸಮರ್ಪಿಸ್ತೀವಿ, ಇದು ಸಮರ್ಪಿಸ್ತೀವಿ ಅಂತ ತಿಳ್ಕೊಂಡು ಮಂತ್ರಗಳನ್ನು ಹೇಳ್ತಾ ವಟ ಮಂತ್ರಗಳು ಹೇಳ್ಕೊಂಡು ಏನೇನೋ ಮಾಡ್ತಾರೆ. ಕೋಟಿ ಬಿಲ್ವಾರ್ಚನೆ ಮಾಡ್ತಾರೆ. ಆ ಒಂದು ಲಿಂಗವನ್ನು ಸ್ಥಾಪನೆ ಮಾಡಿ ಅದರ ಮೇಲೆ ಎಲ್ಲ ಪರಿಸರ ನಾಶ ಮಾಡಿ, ಏನೋ ಒಂದು ಮರಗಳೇ ದೊಡ್ಡ ಮರಗಳನ್ನೇ ಕಡಿದು ತುಂಡರಿಸಿ ಅದರದ್ದೆಲ್ಲ ಪತ್ರಿಗಳು ತಂದು ಕೋಟಿ ಬಿಲ್ವಾರ್ಚನೆ ಮಾಡ್ತಾರೆ. ಕೆಲವರು ಸ್ವಾಮಿಗಳಿದ್ದಾರೆ, ಒಂದೊಂದು ಬಿಲ್ಲು ಪತ್ರೆ ಏರಿಸೋ ಸಲುವಾಗಿ 100 ರೂಪಾಯಿ ಅಂತೇಳಿ ಫೀಸ್ ಇಟ್ಟಿರ್ತಾರೆ. 1 ಕೋಟಿ ಅಂದರೆ ಎಷ್ಟಾಯಿತು?
1 ಕೋಟಿ ಇಂಟು 100 ಅಂದರೆ ಎಷ್ಟಾಯಿತು? 100 ಕೋಟಿ ರೂಪಾಯಿ ಆಯಿತು. 100 ಕೋಟಿ ಯೋಜನೆನೇ ಅದು, ಹೌದಲ್ರಿ? ಒಂದು ಪತ್ರೆ ಏರಿಸೋದ್ರಿಂದ ಲಿಂಗದ ಮೇಲೆ, ಅಥವಾ ಅವ್ರ ಪಾದಕ್ಕೆ ಏರಿಸ್ಕೊಳ್ತಾರೆ. ಮಹಾರಾಷ್ಟ್ರದಲ್ಲಿ ನೋಡಿದ್ದೀನಿ, ನಮ್ಮ ಪಾದಕ್ಕೆ ಒಂದು ಬಿಲ್ವ ಪತ್ರೆ ಏರಿಸಿದ್ರೆ 100 ರೂಪಾಯಿ ಫೀಸು. ಎಷ್ಟು ಏರಿಸ್ಬೇಕಪ್ಪ ಅಂದ್ರೆ 100 ಕೋಟಿ. ಆ ಭಕ್ತರು ಬಂದು ಯಾರೋ 100,000 ಹಿಂಗೆ ಪತ್ರಿಗಳು ಏರಿಸ್ಬಿಡ್ತಾರೆ. 100 ಕೋಟಿ ರೂಪಾಯಿ ಆರಾಮಾಗಿ ಒಂದು 4-5 ದಿವಸದಲ್ಲೇ ಅವ್ರು ಯೋಜನೆ ಹಾಕ್ಕೊಂಡು ಯಶಸ್ವಿಯಾಗಿ ಗಳಿಸ್ಕೊಂಡು ಹೋಗ್ತಾರೆ. ಈ ರೀತಿ ಧರ್ಮದ ಹೆಸರಿನಲ್ಲಿ ನಾವು ಮಾಡೋದು ನೋಡ್ತಾ ಇದ್ದೀವಿ. ಆದರೆ ಕೋಟಿ ಬಿಲ್ವಾರ್ಚನೆ ಅಂದರೆ ಕೋಟಿ ಬಿಲ್ವಾರ್ಚನೆ ಮುಖ್ಯ ಅಲ್ಲ, 1,00,000 ದೀಪಗಳನ್ನು ಹಚ್ಚೋದು ಮುಖ್ಯ ಅಲ್ಲ. ನಮ್ಮ ಅಂತರಂಗದಲ್ಲಿ ನಾವು ಜ್ಞಾನದ ಜ್ಯೋತಿಯನ್ನು ಹತ್ತಿಸ್ಕೊಳ್ಬೇಕು, ಸುಜ್ಞಾನದ ಬೆಳಕನ್ನು ನಾವು ತಂದ್ಕೋಬೇಕು. ಪರಮ ಪೂಜ್ಯ ಮಾತಾಜಿಯವರು ಈ ಇಷ್ಟಲಿಂಗ ಪೂಜೆ ಮಾಡುವಾಗ ಹೇಳ್ತಕ್ಕಂಥ ಒಂದು ವಚನಗಳಲ್ಲಿ ಹೇಳಿದ್ದಾರೆ. ನಾವು ಯಾಕೆ ಇಷ್ಟಲಿಂಗಕ್ಕೆ ಅಥವಾ ದೇವರಿಗೆ ನಾವು ಬಿಲ್ವಪತ್ರೆಯನ್ನು ಏರಿಸಬೇಕು ಅಂತ ತಿಳ್ಕೊಂಡು ಅಂತ ಒಂದು ವಚನದೊಳಗೆ ಭಾಳ ಸುಂದರವಾಗಿ ಹೇಳಿದ್ದಾರೆ. ಏನಂದರೆ, ಸದ್ಭಕ್ತಿ ಸುಜ್ಞಾನ ಸತ್ಕ್ರಿಯೆಗಳೆಂಬುವ ಮೂದಳದ ಬಿಲ್ವದ ಪತ್ರೆಯನ್ನು ತಂದು 3 ಮಲಗಳಾಳಿದು ಮೂಲಿಂಗ ಅಳವಡಲೆ ಎಂದು ಹಾರೈಸಿ ತ್ರಿದಳದ ಬಿಲ್ವವನ್ನೇರಿಸುವೆ. ನೋಡ್ರಿ, ಸದ್ಭಕ್ತಿ ಸುಜ್ಞಾನ ಸತ್ಕ್ರಿಯೆ ಅನ್ನುವಂತಹ 3 ದಳದ ಬಿಲ್ವದ ಪತ್ರೆಯನ್ನು ತಂದು 3 ಮಲಗಳ ಅಳಿದು. ಯಾವ್ಯಾವ ಮಲಗಳು? ಕಾರ್ಮಿಕ ಮಲ, ಮಾಯಾಮಲ, ಆಣವ ಮಲ. ಸದ್ಭಕ್ತಿ ಸುಜ್ಞಾನ ಸತ್ಕ್ರಿಯೆಗಳಂತಕ್ಕಂತಹ 3 ದಳದ ಬಿಲ್ವದ ಪತ್ರೆಯನ್ನು ತಂದು 3 ಮಲಗಳ ಅಳಿದು ಮೂಲಿಂಗ ಅಳವಡಲಿ. 3 ಲಿಂಗಗಳು ಯಾವ್ಯಾವು? ನಾವು ಒಂದೇ ಇಷ್ಟಲಿಂಗ ಕಟ್ಕೊಂಡಿದ್ದೇವ್ರಿ ಅಂತ ಒಂದೇ ಲಿಂಗ ಅಲ್ಲ. ಈ ಸ್ಥೂಲ ಶರೀರಕ್ಕೆ ಇಷ್ಟಲಿಂಗ, ಸೂಕ್ಷ್ಮ ಶರೀರಕ್ಕೆ ಪ್ರಾಣಲಿಂಗ, ಕಾರಣ ಶರೀರಕ್ಕೆ ಭಾವಲಿಂಗ. ಈ 3 ಲಿಂಗಗಳು ಅಳವಡಲಿ ಎಂದು ಹಾರೈಸಿ ನಾನು ತ್ರಿದಳದ ಬಿಲ್ವವನ್ನು ಏರಿಸುವೆ. 3 ದಳದ ಬಿಲ್ವದ ಪತ್ರೆಯನ್ನೇ ಯಾಕೆ ಏರಿಸಬೇಕು ಅನ್ನುವಂಥದ್ದು ಬಹಳ ಅರ್ಥಪೂರ್ಣವಾಗಿ ಇದರಲ್ಲಿ ಪರಮ ಪೂಜ್ಯ ಮಾತಾಜಿಯವರು ತಿಳಿಸಿದ್ದಾರೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಈ ದುಶ್ಚಟಗಳನ್ನು ಬಿಡೋದ್ರಿಂದ ನಾವು ಕಾರ್ಮಿಕ ಮಲವನ್ನು ಕಳ್ಕೊಳ್ತಾ ಇದ್ದೀವಿ, ದುರ್ಗುಣಗಳನ್ನು ಬಿಡೋದ್ರ ಮೂಲಕ ಮಾಯಾಮಲವನ್ನು ಕಳ್ಕೊಳ್ತಾ ಇದ್ದೀವಿ, ಮತ್ತು ದುರ್ಭಾವ ಅಂದರೆ ಒಂದು ಕೊನೆಯದಾಗಿ ಸೂಕ್ಷ್ಮವಾದಂತಹ ಅತಿ ಸೂಕ್ಷ್ಮವಾದಂತಹ ಮಲ ಅಂದರೆ ಆಣವ ಮಲ ಅಂತೇನು ಹೇಳ್ತೀವಿ, ಅದನ್ನು ನಾವು ಬಿಡೋದ್ರ ಮೂಲಕ ನಮ್ಮಲ್ಲಿ ಆ ಪರಮಾತ್ಮನ ಅನುಗ್ರಹವನ್ನು ಪಡ್ಕೊಳ್ತೀವಿ. ನಾವು ಈ ಬಂಧನದಿಂದ ಪಾರಾಗ್ತಾ ಇದ್ದೀವಿ. ಈ ಒಂದು ವಾಸನೆ ಅಥವಾ ಒಂದು ದುರ್ಭಾವ ಏನಂತ ಹೇಳ್ತೀವಿ, ಇದನ್ನು ಕಳ್ಕೊಳ್ಳೋದು ಹೇಗಪ್ಪ ಅಂದ್ರೆ ಭಾಳ ಸೂಕ್ಷ್ಮವಾದಂಥ ಒಂದು ವಿಚಾರ ರೀ. ಅದು ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಏನು ರೀ, ಒಂದು ಸಲ ಒಬ್ಬ ಸನ್ಯಾಸಿ ಗಂಗಾ ನದಿ ದಂಡೆ ಮೇಲೆ ಕೂತ್ಕೊಂಡು ಜಪ ಮಾಡ್ತಾ ಇರ್ತಾನೆ, ಗಡ್ಡ ಬಿಟ್ಕೊಂಡು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಮಂತ್ರ ಜಪ ಮಾಡ್ತಾ ಇರ್ತಾನೆ. ಆ ಮಂತ್ರವನ್ನು ಜಪ ಮಾಡ್ತಾ ಇರಬೇಕಾದ್ರೆ ಆ ನದಿಯೊಳಗೆ ಕೆಲವು ಬೆಸ್ತರು, ಈ ಮೀನುಗಾರ ಹುಡುಗರು ಇರ್ತಾರಲ್ಲ, ಆ ಮೀನುಗಳನ್ನು ಹಿಡಿಲಿಕ್ಕೆ ಬಂದಿರ್ತಾರೆ. ಆ ಜಾಲ ಬೀಸಿ ಎಲ್ಲ ಮೀನುಗಳನ್ನು ಎಲ್ಲ ಹಿಡಿಲಿಕ್ಕೆ ಹಾಕಿರ್ತಾರೆ. ಯಾವ ಮೀನುಗಳು ಸಿಗಲ್ಲ ಅವ್ರಿಗೆ. ಅವತ್ತಿನ ದಿವಸ ಅವ್ರಿಗೊಂದು ಆಮೆ ಸಿಗ್ತದೆ. ಆಮೆ ಅಂದರೆ ಟರ್ಟೈಸ್ ಅಂತ ಹೇಳ್ತೀವಲ್ಲ, ಆ ಒಂದು ಆಮೆ ಸಿಗ್ತವ್ರಿಗೆ. ಆಮೆ ತೊಗೊಂಡ್ಬಿಡ್ತಾರೆ. ಆಯಿತು, ಇದು ಒಂದು ಸಿಕ್ಕದ ಅಂತ ತಿಳ್ಕೊಂಡು ಸಣ್ಣ ಮಕ್ಕಳು ಅವರೆಲ್ಲ, ಅದೇ ಉದ್ಯೋಗ ಅವ್ರದ್ದು. ಬಂದು ಒಂದು ಕಲ್ಲು ಮೇಲೆ ಇಡ್ತಾರೆ. ಕಲ್ಲು ಮೇಲೆ ಇಟ್ಟು ಆಮೇನ ಹಿಂಗೆ ಡಬ್ಬು ಹಾಕಿಬಿಟ್ಟು ಅದ್ರ ಬೆನ್ನ ಮೇಲೆ ಕಲ್ಲು ತೊಗೊಂಡು ಕುಟ್ತಾ